ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಎಲ್ಲರೂ ಕೂತ್ಕೊಳ್ಳೋಣ ದೇವರ ಸನ್ನಿಧಿಯಲ್ಲಿ. ಸಮಯವು ನಾವೆಲ್ಲರೂ ಕೂತ್ಕೊಳ್ಳೋಣ ಪ್ರಿಯರೇ. ಎಷ್ಟು ಸಂತೋಷವಾಗಿರ್ತೀವಿ ಪ್ರಿಯ ಆತ್ಮೀಯರೇ. ನೀವೆಲ್ಲರೂ ಸಂತೋಷವಾಗಿದ್ರೆ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ದೇವರ ಸನ್ನಿಧಿಯಲ್ಲಿ ಉತ್ಸಾಹದಿಂದ ಉತ್ಸಾಹ ಧ್ವನಿಯಿಂದ ಆತನ ಅರ್ಪಟದಿಂದ ಆರಾಧನೆ ಮಾಡಬೇಕು. ಎಲ್ಲಿ ಅರ್ಪಟ ಇರ್ತದೋ ಅಲ್ಲಿ ಎರಕು ಕೂಡ ಬಿದ್ದು ಹೋಗ್ತದೆ. ಆತಂಕಗಳೆಲ್ಲ ಲಯವಾಗ್ತದೆ. ಆತಂಕಗಳಿರ್ತವೆ ಕೆಲವು ದಿವಸ ನಮ್ಮ ಜೀವಿತದಲ್ಲಿ. ಸೇವೆಯಲ್ಲಿ ದೇವರು ಕರೆದಂಥ ಸೇವೆಯದಾಗಿರುವುದಾದರೆ ಬಹಳ ಆತಂಕಗಳು ಅಡ್ಡಿಗಳು ಬರ್ತವೆ. ಆದರೆ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ ನಾವು ಹೋಗುವಾಗ ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯ ಆತ್ಮೀಯರೇ, ಈ ಮುಂಜಾನೆ ತುಂಬ ಸಂತೋಷ. ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಆರಾಧಿಸಿದ್ದೇವೆ. ಈ ದಿನ ನಮಗೆ ಕರ್ತನ ಮೇಜು ಇದೆ, ನಮ್ಮೆಲ್ಲರಿಗೆ ಗೊತ್ತು. ಕಳೆದ ಏಪ್ರಿಲ್ ತಿಂಗಳೆಲ್ಲ ದೇವರು ಕಾಪಾಡಿ ಈ 3ನೇ ತಾರೀಕು ಮತ್ತೊಂದು ಸಾರಿ ದೇವರಿಗೆ ನಮ್ಮೆಲ್ಲರನ್ನು ಸೇರಿಸಬೇಕಾಗಿ ಸ್ತೋತ್ರ. ಮತ್ತು ಹಾಗೆ ಸಹೋದರರು, ಈ ದಿನ ಕೆಲವರಿಗೆ ಮದುವೆ ಇದೆ. ಅಲ್ಲೆಲೂಯಾ. ಆ ಮದುವೆ ಬಿಟ್ಟು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಸಹೋದರ ಉಮೇಶ್ ಹಾಗೂ ಅಶೋಕ್ ರೂಪ ಬಸ್ಸಾಪಲ್ಲಿಂದ ಬಂದಿದ್ದಾರೆ. ಈಗ ಮದುವೆ ಇದೆ ಅಲ್ಲಿ. ಆ ಮದುವೆ ದೇವರಿಗೆ ಸ್ತೋತ್ರ. ದೇವರ ಸನ್ನಿಧಿ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ. ದೇವರ ಸನ್ನಿಧಿ ಬಹಳ ಪ್ರಾಮುಖ್ಯ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡುವುದಾದರೆ ದೇವರು ನಮ್ಮನ್ನು ಎಂತಹ ಸ್ಥಿತಿಯಿಂದಲೂ ಆತನು ಎತ್ತಿ ಆಶೀರ್ವಾದ ಮಾಡೋದು. ನಾವು ಸರಿಯಾದ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡಬೇಕು. ಸರಿಯಾದ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡುವುದಾದರೆ ಸರಿಯಾದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ದೇವರು ನಡೆಸುವಿಕೆ ಬಹಳ ಅಗೋಚರವಾದದ್ದು, ಅಗಮ್ಯವಾದದ್ದು, ಬಹಳ ಪ್ರಿಯವಾದದ್ದು. ನನ್ನ ಆತ್ಮೀಯರೇ, ಈ ದಿನ ಕ್ರಿಸ್ತನು ನಮ್ಮನ್ನು ಜೀವವುಳ್ಳವರಿಗೆ ಸುವಾಸನೆಯಾಗಿಟ್ಟಿದ್ದಾನೆ. ಜೀವವುಳ್ಳವರಿಗೆ ನಮಗೆ ದೇವರು ಏನಿಟ್ಟಿದ್ದಾನೆ ಹೇಳಿ? ಸುವಾಸನೆಯಾಗಿ ದೇವರು ನಮಗೆ ಇಟ್ಟಿದ್ದಾನೆ. ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ನಾವೆಲ್ಲರೂ ಸೇರಿ ಇದುವರೆಗೂ ಕರ್ತನನ್ನು ಆರಾಧನೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಮ್ಮ ಪಕ್ಷದಲ್ಲಿ, ನಮ್ಮ ಮಧ್ಯದಲ್ಲಿದ್ದು ಈ ಆರಾಧನೆಯಲ್ಲಿ ತನ್ನ ಪ್ರಸನ್ನತೆ ನಮ್ಮೆಲ್ಲರೊಂದಿಗೆ ಸುರಿಸಿ ನಮ್ಮನ್ನು ಸಂತೋಷಪಡಿಸಲಿಕ್ಕಾಗಿ ಸ್ತೋತ್ರ. ನನಗೆ ಅನಿಸ್ತಾ ಇದೆ, ಬೇರೆ ಎಲ್ಲಿ ನಮಗೆ ಸಂತೋಷ ಇಲ್ಲ, ದೇವರ ಸನ್ನಿಧಿ ಬಿಟ್ಟರೆ ಮಾತ್ರ. ದೇವರ ಸನ್ನಿಧಿಯಲ್ಲಿ ಸಂತೋಷ. ದೇವರ ಸನ್ನಿಧಿಯಲ್ಲಿ ನಾವೇನು ಮಾಡಬೇಕು ಅದೆಲ್ಲ ಕೂಡ ದೇವರ ಸನ್ನಿಧಿಯಲ್ಲಿದೆ. ಆ ದೇವರ ಸನ್ನಿಧಿಯಲ್ಲಿ ನಮಗೆ ಆ ಸಂತೋಷ, ಆನಂದ, ಸಮಾಧಾನವಿದೆ. ಆ ಸಂತೋಷ ಈ ದಿನ ದೇವರು ನಮ್ಮೆಲ್ಲರೊಂದಿಗೆ ಅದನ್ನು ಪ್ರಸನ್ನತೆ ಸುರಿಸಿ ತನ್ನ ನಾಮ ಮಹಿಮೆಪಡಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಹಾಗೆ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ಬಿಸಿಲಿನ ಒತ್ತಡ ಜಾಸ್ತಿ ಇರುವುದರಿಂದ ನಾವು ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಪ್ರಿಯ ಆತ್ಮೀಯರೇ, ಬರುವ ವಾರ ಸ್ವಲ್ಪ ಬೇಗನೆ ನೀವು ಬರುವುದಾದರೆ ನನಗೆ ಅಷ್ಟೇ ಸಂತೋಷ. ನೀವು ದೇವರಿಗೆ ಕೊಡುವ ಮರ್ಯಾದೆ ಅದು, ಓಕೆನಾ? ಹಾಗೆ ಪ್ರಿಯ ಆತ್ಮೀಯರೇ, ನಾವು ಕೆಲವು ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ತದನಂತರ ನಾವು ಕರ್ತನ ಮೇಜನ್ನು ತೆಗೆದುಕೊಂಡು ದೇವರ ನಾಮದ, ದೇವರ ರಾಜ್ಯದ ಮಹಿಮೆಗಾಗಿ ನಾವೆಲ್ಲರೂ ಜೀವಿಸೋಣ. ಕಟ್ಟುಬದ್ಧವಾಗಿ, ಕಟ್ಟುನಿಟ್ಟಾಗಿ ದೇವರ ಮಾರ್ಗದಲ್ಲಿ ಜೀವಿಸೋಣ. ಇಕ್ಕಟ್ಟು, ಸಮಸ್ಯೆ, ಇಂಥ ಸಂದರ್ಭಗಳಲ್ಲಿ ಕೂಡ ದೇವರನ್ನು ನೋಡೋಣ, ದೇವರು ನಿರೀಕ್ಷಿಸೋಣ. ದೇವರ ಅದ್ಭುತ ಕಾರ್ಯ ಮಾಡಲಿಕ್ಕೆ ಶಕ್ತನು. 2ನೇ ಕೊರಿಂಥಿಯವರು ಬರೆದ ಪತ್ರಿಕೆ 15ನೇ ಅಧ್ಯಾಯ 2ನೇ ಅಧ್ಯಾಯ 15ನೇ ವಚನ. 2 ಕೊರಿಂಥಿಯ ಬರೆದ ಪತ್ರಿಕೆ 2:15. ಏನಾಗಿದ್ದೀವಿ ನಾವು? ಯಾರ ಮುಂದೆ ನಾವು ಪರಿಮಳವಾಗಿದ್ದೀವಿ ಅಂತ ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ದೇವರ ವಾಕ್ಯ ಕೊರಿಂಥ ಸಂಘಕ್ಕೆ ಪೌಲನು ಈ ಪತ್ರವನ್ನು ಬರೆಯುವಾಗ ಆತನು ಹೀಗೆ ಹೇಳ್ತಾ ಇದ್ದಾನೆ, ಸಭೆಯನ್ನು ಆತನು ಬಲಪಡಿಸ್ತಾ ಇದ್ದಾನೆ. ನಾವು ನಾಶನ ಮಾರ್ಗದಲ್ಲಿರುವವರೆಗೂ, ಕ್ರಿಸ್ತನ ಮಾರ್ಗದಲ್ಲಿರುವವರೆಗೂ ನಾವು ಸುವಾಸನೆಯಾಗಿದ್ದೀವಿ. ಸುವಾಸನೆ ಅಂದ್ರೆ ಅರ್ಥ ಏನು? ಸುವಾಸನೆ ಅಂದ್ರೆ ಅರ್ಥ ಏನು ಪ್ರಿಯ ಆತ್ಮೀಯ ಸಹೋದರಿ, ಸಹೋದರ? ಸಾಕ್ಷಿಯ ಜೀವಿತ. ಸಾಕ್ಷಿಯ ಜೀವಿತ. ಪೌಲನ ಸಾಕ್ಷಿಯ ಜೀವಿತ ನಾವು ಆತನು ತನ್ನ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ. ಏನೆಂಬುದಾಗಿ ನಾವು ನೋಡುವುದಾದ್ರೆ, ಆತನು ನಾಶನ ಮಾರ್ಗದಲ್ಲಿರುವವರಿಗೂ ಕ್ರಿಸ್ತನ ಮಾರ್ಗದಲ್ಲಿರುವವರಿಗೂ ಸುವಾಸನೆಯಾಗಿದ್ದನಂತೆ. ಒಬ್ಬ ಆತ್ಮೀಯನು ಜೀವಿಸಬೇಕಾದಂತಹ ಸ್ಥಿತಿಗತಿಗಳೇನು ಗೊತ್ತಾ ಪ್ರಿಯರೇ? ಆ ಲೇಖನೆಯಲ್ಲಿ ನಾವು ನೋಡುವಾಗ ಅದರ ಪ್ರಕಾರ ನಾವು ಜೀವಿಸಬೇಕೆಂಬುದಾಗಿ ಭಕ್ತನಾದ ಪೌಲನು
ಆತನು ಸಭೆಯನ್ನು ಬಲಪಡಿಸ್ತಾ ಇದ್ದಾನೆ. ಸಭೆಯನ್ನು ಏನ್ ಮಾಡ್ತಾ ಇದ್ದಾನೆ ಆತನು? ಏನಂತ ಬಲಪಡಿಸ್ತಾ ಇದ್ದಾನೆ ನೋಡಿ, ಸ್ವಲ್ಪ ಕೆಳಗಡೆ ಸ್ವಲ್ಪ ಓದ್ರಿ ಆ ವಾಕ್ಯ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಏನಾಗಿದೀವಂತ ನಾವು ಎಲ್ಲದಕ್ಕೂ ಸಾದೃಶ್ಯರು ನಾವೇ. ಪ್ರಿಯ ಆತ್ಮೀಯರೇ, ದೇವರ ಮಕ್ಕಳೆಂಬುವ ಒಂದು ಹೆಸರೇನಿದೆಯಲ್ಲ, ಅವರಿಗೆ ಕೊಡಲ್ಪಟ್ಟಂತ ಬಿರುದು ಏನು ಗೊತ್ತಾ? ದೇವರು ಅವರಿಗೆ ಕೊಡಲ್ಪಟ್ಟಂತ ಜೀವ ಮಾರ್ಗ. ನಾಶನ ಮಾರ್ಗದಲ್ಲಿರುವವರಿಗೂ ಕ್ರಿಸ್ತನ ಮಾರ್ಗದಲ್ಲಿರುವವರಿಗೂ ಸುವಾಸನೆ ಭರಿತವಾದಂತಹ ಜೀವಿತ. ಈ ದಿನ ಯೇಸು ಕ್ರಿಸ್ತನು ತನ್ನ ಜೀವಮಾನ ಕಾಲದಲ್ಲೆಲ್ಲ ಕೂಡ 33 ವರ್ಷ ಆತನು ಸೇವೆ, ತದನಂತರ ಆತನ ಸಾಕ್ಷಿಯನ್ನು ಕಾಪಾಡಿಕೊಂಡು ನಮ್ಮೆಲ್ಲರಿಗೆ ರಕ್ಷಕನಾಗಿ, ಪಾಪಿಗಳಿಗೆ ರಕ್ಷಕನಾಗಿ, ನಮ್ಮೆಲ್ಲರಿಗೆ ದೇವರಾಗಿ, ಒಡೆಯನಾಗಿ, ಆರಾಧ್ಯ ದೈವವಾಗಿ ಈ ದಿನ ನಮ್ಮ ಮುಂದೆ ಇದ್ದಾನೆಂದ್ರೆ, ಈ ದಿನ ನಾವು ಆತನನ್ನು ಆರಾಧನೆ ಮಾಡ್ತಾ ಇದೀವಿ ಅಂತ ನಾವು ನೋಡುವುದಾದ್ರೆ, ಆತನ ಸಾಕ್ಷಿ ಪರಿಮಳವಾಗಿದೆ, ಆತನ ಕಾರ್ಯ ಪರಿಮಳವಾಗಿದೆ. ನಾವು ದೇವರ ಸನ್ನಿಧಿಯಲ್ಲಿ ದೇವರು ನಮ್ಮನ್ನು ಕೋರುವುದಿಷ್ಟೇ, ನೀವು ಕೂಡ ಈ ಲೋಕದಲ್ಲಿ ಸಾಕ್ಷಿಗಳಾಗಿರಬೇಕು. ನೀವು ಕೂಡ ಈ ಲೋಕದಲ್ಲಿ ಸಾಕ್ಷಿಗಳಾಗಿರಬೇಕು. ದೇವರ ಮುಂದೆ, ಅನ್ಯ ಜನರ ಮುಂದೆ ಮತ್ತು ದೇವಜನರ ಮುಂದೆ, ದೇವರ ಮಕ್ಕಳ ಮುಂದೆ ನಮ್ಮ ಸಾಕ್ಷಿಯಾಗಿ ನಾವು ಜೀವಿಸಬೇಕು. ಇವರು ಈಗ ಇದ್ದು ಸ್ವಲ್ಪ ಹೊತ್ತಿದ್ದು ತದನಂತರ ಹೋದ್ರು ಎನ್ನುವ ಪದವು ನಮಗಿಲ್ಲದೆ ನಾವು ಶಾಶ್ವತ ಕಾಲ ದೇವರಲ್ಲಿರ್ಬೇಕೆಂಬುದಾಗಿ ದೇವರು ಕೋರ್ತಾ ಇದ್ದಾನೆ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಹೇಳ್ರಿ? ಸಂಘಕ್ಕೆ ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಹೇಳ್ರಿ? ನಾಶನ ಮಾರ್ಗದಲ್ಲಿರುವವರು ಯಾರು ನಾಶನ ಮಾರ್ಗದಲ್ಲಿದ್ದಾರೆ? ನಮ್ಮ ಕಣ್ಣು ಮುಂದೆ ಕಣ್ಣಿಗೆ ಕಟ್ಟಿದಂತ ಅನೇಕ ಜನರಿದ್ದಾರೆ. ನಾಶನ ಮಾರ್ಗದಲ್ಲಿ ಅನೇಕ ಜನರಿದ್ದಾರೆ. ರಕ್ಷಣೆ ಮಾರ್ಗದಲ್ಲಿರುವವರು ಕೆಲವರಿದ್ದಾರೆ, ನಾಶನ ಮಾರ್ಗದಲ್ಲಿ ಇರುವವರು ಕೆಲವರಿದ್ದಾರೆ. ಆದ್ರೆ ಇವರಿಬ್ಬರಿಗಿರುವ ವ್ಯತ್ಯಾಸವೇನು ಗೊತ್ತಾ? ಈ ಕಡೆಯಿಂದ ನೋಡಿದ್ರು ಒಳ್ಳೆ ಜೀವಿತ ಸಾಕ್ಷಿ, ಆ ಕಡೆಯಿಂದ ನೋಡಿದ್ರು ಒಳ್ಳೆ ಜೀವಿತ ಸಾಕ್ಷಿ. ಸದ್ಬುದ್ಧಿ ಉಳ್ಳವರಾಗಿ ಕ್ರಿಸ್ತನಲ್ಲಿ ನಡೆದುಕೊಂಡು ಯಾವ ವಿಷಯದಲ್ಲಿ ಬದಲಾವಣೆಗಳಾಗದೆ ದೇವರು ನಮಗೆ ಕೊಟ್ಟಿರುವ ಅಮೂಲ್ಯವಾದ ಜೀವಿತ ಆತನ ಕೈಗಳಲ್ಲಿ ನಾವು ಸಮರ್ಪಿಸಿ ಆತನಿಗೆ ಸಾಕ್ಷಿಯಾಗಿ ಪ್ರತಿದಿನ ನಡೆಯುವುದೇ ದೇವರು ನಮಗೆ ಕೊಟ್ಟಂತ ಆಹಾರ, ಪರಿಮಳ ಭರಿತವಾದ ಜೀವಿತ. ಅದೇ ಪರಿಮಳ ಭರಿತವಾದ ಜೀವಿತ ಎಂಬುದಾಗಿ ಭಕ್ತನಾದ ಪೌಲನು ಆ ಕೊರಿಂಥ ಸಂಘಕ್ಕೆ ಹೇಳ್ತಾನೆ. ನೀವು ಹಿಂಗೆ ಜೀವಿಸಬೇಕೆಂಬುದಾಗಿ ಆತನು ಬರಿತಾ ಇದ್ದಾನೆ ಲೇಖನೆಯಲ್ಲಿ. ನಾವು ಹಿಂಗೆ ಇರಬೇಕು ದೇವರ ಸನ್ನಿಧಿಯಲ್ಲಿ. ದೇವರು ನಮ್ಮನ್ನು ಕರೆದಿದ್ದಾನೆ. ಈ ದಿನಮಾನಗಳಲ್ಲಿ ನಮಗೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ನೋಡ್ರಿ, ಲಾಜರನ ಜೀವಿತ ತೆಗೆದುಕೊಂಡ್ರೆ ಹೆಂಗಿದೆ? ಲಾಜರನ ಜೀವಿತ ಹೆಂಗಿದೆ? ಲಾಜರನ್ ಯಾವಾಗಲೂ ಸುಖದಿಂದಿದ್ನ? ಲಾಜರನ್ ಯಾವಾಗಲೂ ಸುಖ ಪಟ್ಟಿದ್ದಾನ? ಇಲ್ಲ. ಒಬ್ಬ ಐಶ್ವರ್ಯವಂತನ ಮನೆ ಮುಂದೆ ಅವನು ಸಾಕ್ಷಿ ನೋಡುವುದಾದ್ರೆ ಆ ಗೇಟ್ ಮುಂದೆ ಅವನು ಪ್ರತಿದಿನ ಕಾಯ್ತಾ ಇದ್ದಾನೆ. ಆ ಗೇಟ್ ನೋಡ್ತಾ ಇದ್ದಾನೆ. ಶ್ರೀಮಂತರು ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ನಾರು ಬಟ್ಟೆಗಳನ್ನುಂಟು ಒಳ್ಳೆ ವಸ್ತ್ರದೊಂದಿಗೆ, ಒಳ್ಳೆ ಆಹಾರ ಪದಾರ್ಥಗಳೊಂದಿಗೆ ತಾನು ಜೀವಿಸುವ ದಿನವೆಲ್ಲ ಲಾಜರನ ಆ ಗೇಟಿನ ಮುಂದೆ ಇದ್ದಾನೆ. ಈ ಶ್ರೀಮಂತನಿಗೆ ಮಾತ್ರ ಏನು ಲೆಕ್ಕ ಇಲ್ಲ. ಲಾಜರನ ಸಾಕ್ಷಿ ಹೆಂಗಿದೆ ಅಂತ ನಾವು ನೋಡುವುದಾದ್ರೆ, ಆತನಿಗೆ ಕುರುಬು ಹುಣ್ಣುಗಳಾದರೂ ದೇವರನ್ನ ಆತನು ಬಿಟ್ಟು ಜೀವಿಸಲಿಲ್ಲ. ದೇವರಿಗೆ ಮಹಿಮೆ ಆಗುವಂತೆ ಜೀವಿಸ್ತಾ ಕೊನೆಗೆ ಆ ಶ್ರೀಮಂತನ ಈ ಲೋಕ ಬಿಟ್ಟು ಹೋದ ಮತ್ತು ಲಾಜರನ ಈ ಲೋಕ ಬಿಟ್ಟು ಹೋದ. ಲಾಜರನಿಗೆ ಅಬ್ರಾಹ್ಮನ ಎದೆ ಸಿಕ್ಕಿತು, ಆದ್ರೆ ಶ್ರೀಮಂತನಿಗೆ ನರಕ ಸಿಕ್ತು. ಪ್ರಿಯ ಆತ್ಮೀಯರೇ, ಈ ದಿನ ಆ ಭಕ್ತನು ಅದೇ ಹೇಳ್ತಾ ಇದ್ದಾನೆ ಪೌಲನು, ನಮ್ಮ ಜೀವಿತ ಹೆಂಗಿರ್ಬೇಕು? ಈ ದಿನ ನಾವು ಕ್ರಿಸ್ತನ ಬಲ್ಲಪಾನದಲ್ಲಿ ಕೈ ಹಾಕ್ತಾ ಇದ್ವಿ. ಕ್ರಿಸ್ತನ ರಕ್ತವನ್ನು ನಾವು ತಿಂತಾ ಇದ್ವಿ. ಆತನ ರಕ್ತ, ಶರೀರದಲ್ಲಿರುವ ರಕ್ತವನ್ನು ನಾವು ಸೇವಿಸುವಂತವರಾಗಿದ್ದೀವಿ. ನಮ್ಮ ಸಾಕ್ಷಿಯ ಜೀವಿತ ದೇವರ ಮುಂದೆ ಪರಿಮಳಿಸ್ತಾ ಇದೆಯಾ? ನಮ್ಮ ಸಾಕ್ಷಿ ಜೀವಿತ ಜನರ ಮುಂದೆ ಪರಿಮಳಿಸ್ತಾ ಇದೆಯಾ? ಅನ್ಯ ಜನರ ಮುಂದೆ ನಮ್ಮ ನಡವಳಿಕೆ, ನಮ್ಮ ಸ್ಥಿತಿಗತಿಗಳು ಹೆಂಗಿದೆ ಎಂಬುದಾಗಿ ನಾವು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ಹಾಗೆ ನಾಶನದಲ್ಲಿರುವವರು ಕೂಡ ನಮ್ಮನ್ನು ನೋಡ್ತಾರೆ, ಇವರ ಸಾಕ್ಷಿ ಹೆಂಗಿದೆ ಎಂಬುದಾಗಿ. ಅನ್ಯ ಜನರು ಕೂಡ ನಮ್ಮನ್ನು ನೋಡ್ತಾ ಇರ್ತಾರೆ, ಇವರು ಹೆಂಗಿದ್ದಾರೆ ಎಂಬುದಾಗಿ. ನಮ್ಮ ಸಾಕ್ಷಿ ಬಹಳ ಇಂಪಾರ್ಟೆಂಟ್. ಮೇಲಾಗಿ ನೀವೆಲ್ಲರೂ ನೋಡೋದಕ್ಕಿಂತಲೂ ನನ್ನ ಒಬ್ಬ ಕರ್ತನು ನೋಡ್ತಾ ಇದ್ದಾನೆ ಎಂಬುವ ನಮ್ಮ ಸಾಕ್ಷಿ ಬಹಳ ಪ್ರಾಮುಖ್ಯವಾಗಿರಬೇಕು. ಆ ವಾಕ್ಯದಲ್ಲಿ ಅನೇಕರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 16 ನೋಡುವುದಾದ್ರೆ ಎದರಿಂದ ಹುಟ್ಟಿದೀವಿ ಅಂತ ನಾವು, ನಮಗೆ ಮರಣ ಇತ್ತು, ಖಂಡಿತವಾಗ್ಲೂ ಮರಣ ಇತ್ತು, ಮರಣ ಇತ್ತು ನಮಗೆ. ಆದ್ರೆ ಆ ಮರಣವನ್ನು ದೇವರು ಏನ್ ಮಾಡಿದಾರಂತ? ದೇವ್ರಿಗೆ ಯಾವತ್ತಾದ್ರೂ ಟ್ಯಾಂಕ್ಸ್ ಹೇಳಿದೀವ? ದೇವ, ನನ್ನ ಮರಣದಿಂದ ತಪ್ಪಿಸಿದೀಯಪ್ಪ, ಎದಕ್ಕೂ ನಿನ್ನ ಸನ್ನಿಧಿ ಇನ್ನೂ ಬರ್ಬೇಕೆಂಬ
ಆಸೆ ನಿನಗಿತ್ತೇನೋ, ನಿನ್ನ ಸನ್ನಿಧಿಯಲ್ಲಿ ನಾನು ಇರಬೇಕು, ಜೀವಿಸಬೇಕೆಂಬ ಆಸೆ ಕುತೂಹಲ ನಿನಗಿತ್ತೇನೋ, ಆದ್ದರಿಂದ ನನ್ನ ರಕ್ಷಿಸಿದಿ, ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೀನಿ, ನನ್ನನ್ನು ಸಂಪೂರ್ಣವಾಗಿ ನಿನ್ನ ಸಾಕ್ಷಿಯಾಗಿ ಮಾರ್ಪಡಿಸು. ಸಂಪೂರ್ಣವಾಗಿ, ಕೆಲವು ದಿವಸಗಳು ಮಾತ್ರ ಅಲ್ಲ ಪ್ರಭಾ, ನನ್ನ ಜೀವಮಾನ ಇರುವವರೆಗೂ ನಾನು ನಿನ್ನ ಸನ್ನಿಧಿಯಲ್ಲಿ ಸಾಕ್ಷಿಯಾಗಿರಬೇಕು. ನನ್ನ ಸಾಕ್ಷಿ ನಾನು ಕಾಪಾಡಿಕೊಳ್ಬೇಕು. ನನ್ನ ಸಾಕ್ಷಿಯು ಯಾವುದೇ ಹೊಡೆತ ಬರದಂತೆ ನನ್ನ ಸಾಕ್ಷಿಯನ್ನು ನಾನು ನಿರಂತರ ನಾನು ಕಾಪಾಡಿಕೊಳ್ತಾ ಇರಬೇಕು. ಕ್ರಿಸ್ತನಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾನು ಬಹು ಜಾಗ್ರತೆ ಆಗಿರಬೇಕು. ನಿನ್ನ ನೋವು ಪಡಿಸದೆ, ನಿನಗೆ ದುಃಖ ಪಡಿಸದೆ, ನಿನಗೆ ವಿರುದ್ಧವಾಗಿರದೆ, ನಿನಗೆ ಏನಾದರೂ ಒಂದು ಕ್ಷಯ ತರದೆ ನನ್ನ ಜೀವಿತವನ್ನು ನಾನು ಕಾಪಾಡಿಕೊಳ್ಬೇಕು. ಆ ರೀತಿ ನನ್ನನ್ನು ಮಾರ್ಪಡಿಸು. ಹಲ್ಲೆಲೂಯಾ. ಆ ರೀತಿ ನಾವು ಏನ್ ಮಾಡಿದ್ರೆ ಮಾರ್ಪಡಿಸಂತ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇದೆಯಾ? ಅಂತ ಸನ್ನಿವೇಶಗಳು ನಾವು ಪ್ರಾರ್ಥನೆ ಮಾಡಿದ ದಿನಗಳು ನಮಗೆ ಗುರ್ತಿಗೆ ಬರ್ತಾ ಇಲ್ಲವಾ? ದೇವ ನಿನ್ನ ಸಾಕ್ಷಿ ಆಗಿರ್ಬೇಕು ಪ್ರಭಾ. ನಾಶನ ಮಾರ್ಗದಲ್ಲಿದ್ದವ್ರು ನನಗೆ ನೋಡಿದ್ರೆ, ಅಪ್ಪ ಇವರು ಜೀವವುಳ್ಳ ದೇವರು ನಂಬಿದ್ದಾರೆ, ಇವರು ಎಷ್ಟು ಸ್ವಚ್ಛಂದವಾಗಿದ್ದಾರೆ, ಇವರು ನಾವು ಹಿಂಬಾಲಿಸಿದ್ರೆ ಇವರು ದೇವರು ಹಿಂಬಾಲಿಸ್ಬೇಕೆಂಬ ದಾಢ ಅವ್ರಿಗೆ ಬರಬೇಕು, ಅವರಲ್ಲಿ ಬರಬೇಕು. ಅದೇ ಸಾಕ್ಷಿ ಜೀವಿತ. ನಾಶನ ಮಾರ್ಗದಲ್ಲಿರುವವ್ರು ಏನಾಗಿದೆ ಗೊತ್ತಾ, ನಾವು ಸುವಾಸನೆ ಭರಿತ ಜೀವಿತ ಇದೆ ಪೌಲನ ಜೀವಿತ. ಹಾಗೆ ಇನ್ಯಾರಿಗೆ ಜೀವವಿಲ್ಲದವರಿಗೂ ಕೂಡ, ಜೀವ ಇದ್ದವರಿಗೂ ಸುವಾಸನೆ, ಜೀವ ಇಲ್ಲದವರಿಗೂ ಕೂಡ ಸುವಾಸನೆ ಭರಿತ ಜೀವಿತ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಈ ವಾಕ್ಯ ಅರ್ಥ ಆಗ್ತಾ ಇದೆ? ಎರಡರಲ್ಲಿಯೂ ಪೌಲನು ಸಮವಾಗಿದ್ದಾನೆ. ಅನ್ಯರ ಮುಂದೆಯೂ ತನ್ನ ಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದಾನೆ, ಕ್ರೈಸ್ತ ಸಭೆಯಲ್ಲಿ ಕೂಡ ತನ್ನ ಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದಾನೆ, ದೇವರ ಜನರ ಮುಂದೆ ತನ್ನ ಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದಾನೆ, ದೇವರ ಸೇವಕರಲ್ಲಿಯೂ ಕೂಡ ತನ್ನ ಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದಾನೆ. ಪ್ರಿಯರೇ, ಯಾವಾಗ ಸಾಕ್ಷಿ ಜೀವಿತ ಕೆಡ್ತಾ ಇದೆ ಅಂದ್ರೆ ಸೈತಾನನ ಬಲವಾದ ಆಯುಧದಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ಅರ್ಥ. ಅದನ್ನು ಗುರುತಿಸ್ಬೇಕು. ದೇವ, ಈ ಆಯುಧವನ್ನು ತೆಗೆದುಹಾಕು, ನಿನ್ನ ಕೃಪೆ ನನಗೆ ಬೇಕು, ಯಾಕಂದ್ರೆ ನನ್ನ ಜೀವಿತ ಸಾಕ್ಷಿ ಕೆಟ್ಟೋಗ್ಬಾರ್ದು. ನೆಕ್ಸ್ಟ್ ವಾಕ್ಯ ನಾವು ನೋಡುವುದಾದ್ರೆ ಗಲಾತ್ಯರವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 10ರವರೆಗೆ. ಗಲಾತಿಯ ಬರೆದ ಪತ್ರಿಕೆ 6ರಿಂದ 1, 1ರಿಂದ 10. ಓಕೆ, ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ವಾಕ್ಯದ ಮೂಲಕ ನಾವೆಲ್ಲರೂ ಪರಿಪೂರ್ಣವಾಗಿ ಈ ದಿನ ಕರ್ತನ ಯೇಸು ಕ್ರಿಸ್ತನಾದ ತಾನು ಈ ಲೋಕದಲ್ಲಿ ಜೀವಿಸುವ ದಿನಗಳಲ್ಲಿಯೂ ನಾವು ಕೂಡ ಆ ಜೀವಿತವನ್ನು ಅಳವಡಿಸಿ ಅವಲಂಬಿಸಿ ಅದರಲ್ಲಿ ನಾವು ನಡೆಯೋಣ. ಗಲಾತ್ಯರವರ ಬರೆದ ಪತ್ರಿಕೆ 6 1ರಿಂದ 10. ಎಲ್ಲರೂ ಗಮನ ಕೊಡಬೇಕು ದೇವರ ವಾಕ್ಯಕ್ಕೆ. ನಾವೆಲ್ಲರೂ ದೇವರ ವಾಕ್ಯ ನಮ್ಮನ್ನು ಹಿಂಗೆ ಕರೀತಾ ಇದೆ, ಸಹೋದರರೇ. ನೋಡ್ರಿ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಏನ್ ಮಾಡ್ಬೇಕಂತ ಸತ್ಯವೇದದಲ್ಲಿ ದೇವರ ವಾಕ್ಯ ನಮ್ಮನ್ನು ಹೀಗೆ ಕರೀತಾ ಇದೆ, ಸಹೋದರರೇ, ಸಹೋದರಿಯರೇ, ಸಹೋದರರೇ, ಸಹೋದರಿಯರೇ. ನಾವು ಏನ್ ಮಾಡ್ಬೇಕಂತ, ಒಬ್ಬ ವ್ಯಕ್ತಿ ಕ್ರಿಸ್ತನ ಮಾರ್ಗವನ್ನು ಬಿಟ್ಟು, ನೋಡ್ರಿ, ಒಂದು ವೇಳೆ ತಪ್ಪಿ ಹೋದ ಕಾಲದಲ್ಲಿ ಅದನ್ನು ಸರಿಪಡಿಸುವ ವಿಷಯದಲ್ಲಿ ಸಹೋದರರಿಗೆ ದೇವರು ಜವಾಬ್ದಾರಿ ಇಟ್ಟಿದ್ದಾನೆ. ಸರಿಪಡಿಸಬೇಕು, ಅವನ್ನ ಸರಿಪಡಿಸಬೇಕು. ಅನೇಕ ಕಾರ್ಯಗಳು ನಮ್ಮ ಮುಂದೆ ನಡೀತಾರೆ, ನಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿಲ್ಲದೆ ಅನೇಕರು ಬಿದ್ದೋಗ್ತಾ ಇರ್ತಾರೆ, ಅನೇಕರು ಸೈತಾನನ ಕೈಯಲ್ಲಿ ಸಿಕ್ಕಿರ್ತಾರೆ, ಅನೇಕರು ಸೈತಾನನ ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೆ. ಅವರು ದೇವರಲ್ಲಿ ಇದ್ದಂತೆ ಇದ್ದು ಕೂಡ ಸೈತಾನನವನ್ನು ಬಲವಾಗಿ ಅಳವಡಿಸಿರ್ತಾನೆ. ಅಂದ್ರೆ ಒಂದು ತರ ಅದೊಂದು ಅಂಟು ರೋಗದ ತರ. ಮೇಲೆ ಚೆನ್ನಾಗಿದ್ದಾನೆ, ಇಲ್ಲ ಮೇಲೆ ಚೆನ್ನಾಗಿದ್ದಾಳ ಸಹೋದರಿ, ಆದ್ರೆ ಒಳಗಡೆ ಅಂಟು ರೋಗ. ಏನ್ ಮಾಡ್ಲಿಕ್ಕಾಗಲ್ಲ, ಸೈತಾನನ ಕ್ರಿಯೆ ಇದೆ. ಆದ್ರೆ ಅವರನ್ನು ತಾಳ್ಮೆಯಿಂದ ಹೆಂಗ್ ಬರ್ಬೇಕಂತ ಇದನ್ನು ಮಾಡಿದಾನೆ ಪೌಲು. ನಾವು ಮಾಡ್ತಾ ಇದ್ದೀವಿ ಇದನ್ನು. ದೇವರು ನಮ್ಮನ್ನು ಹೀಗೆ ಪ್ರಶ್ನೆ ಕೇಳ್ತಾನೆ, ಸಹೋದರರೇ, ಸಹೋದರಿಯರೇ, ನಾವು ಎಷ್ಟು ಜನಕ್ಕೆ ಮಾದರಿ ಆಗಿದ್ದೀವಿ? ನಾವು ಎಷ್ಟು ಜನಕ್ಕೆ ಮಾದರಿ ಆಗಿದ್ದೀವಿ? ಮುಂಜಾನೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಮುಂಜಾನೆ ದೇವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನೋಡ್ರಿ ಅಮ್ಮ, ಸ್ವಲ್ಪ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ, ಯಾವುದರಿಂದ ಏನವನ್ನ ಸರಿಪಡಿಸಲಿಕ್ಕೆ ಸಾಧ್ಯ? ಯಾವ ಕ್ರಿಯೆಯಿಂದ ಮನುಷ್ಯನ ಸರಿಪಡಿಸಲಿಕ್ಕೆ ಸಾಧ್ಯ?
ಯಾವ ಬಲದಿಂದ ಆ ವ್ಯಕ್ತಿಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ? ಕೇವಲ ದೇವರ ಆತ್ಮನ ಪ್ರೇರಣೆಯಿಂದ ಮಾತ್ರವಲ್ಲದೆ ಬೇರೆ ಯಾವುದರಿಂದ ಆ ವ್ಯಕ್ತಿಯನ್ನು ನಾವು ಸರಿಪಡಿಸಲಿಕ್ಕೆ ಆಗಲ್ಲ. ಪ್ರೀತಿ, ಪ್ರೇಮ, ಸಾತ್ವಿಕತ್ವ, ದೀನ ಮನಸ್ಸು, ನಂಬಿಕೆ, ವಿಶ್ವಾಸ ಇವೆಲ್ಲ ಇದ್ದವರು ಮಾತ್ರ ಒಬ್ಬ ವ್ಯಕ್ತಿಯನ್ನು ಸರಿಪಡಿಸಲಿಕ್ಕೆ ಆಗ್ತದೆ. ಒಬ್ಬ ವ್ಯಕ್ತಿ ಬಿದ್ದೋದ ವ್ಯಕ್ತಿಯನ್ನು ಎತ್ತುವ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ. ಬಿದ್ದೋದವನು ಬಿದ್ದೋದಂತೆ ಅಲ್ಲ, ಅದು ಲೋಕಕ್ಕೆ ಸಂಬಂಧಪಟ್ಟ ವಿಷಯ. ಬಿದ್ದವರನ್ನು ಎತ್ತುವುದು ಕ್ರೈಸ್ತವರಿಗೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ, ಈಗ ನಾವು ಜೀವ ಇಲ್ಲದವರಿಗೂ ಕೂಡ ಸುವಾಸನೆ ಭರಿತವಾಗಿದ್ದೀವಿ. ನಾಶನ ಮಾರ್ಗದಲ್ಲಿ ಇರುವವರಿಗೂ ಕೂಡ ನಾವು ಸುವಾಸನೆ ಭರಿತವಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮಲ್ಲಿಗೆ ಹೂ ಇದೆ ಅನ್ಕೊಳ್ರಿ, ಒಂದು ಮಲ್ಲಿಗೆ ಹೂ ಇದೆ, ದುಂಡು ಮಲ್ಲಿಗೆ ಅಂತಾರೆ. ಆ ಮಲ್ಲಿಗೆ ಎಲ್ಲಿದ್ರು ಎಷ್ಟು ದೂರ ಸ್ಮೆಲ್ ಹೋಗ್ತದೆ ಇರ್ತದೆ, ಭಯಂಕರವಾದ ಸ್ಮೆಲ್. ಅದು ಯಾವ ಸ್ಥಳದಲ್ಲಿ ಇದೆ ಅಂತ ಸ್ವಲ್ಪ ದೂರದಲ್ಲಿ ನಾವು ಕಂಡಿಡ್ಬೋದು. ಅವ್ರ ತಲೆಯಲ್ಲಿ ಇದೆ, ಆದ್ರಿಂದ ಆ ಸ್ಮೆಲ್ ಬರ್ತಾ ಇದೆ. ಈ ಊರಲ್ಲಿ ನಾವು ಇದೀವಿ, ಈ ಹಳ್ಳಿಗಳಲ್ಲಿ ನಾವು ಇದೀವಿ. ಪ್ರಿಯರೇ, ನಮ್ಮನ್ನು ಎಷ್ಟು ಜನ ತಿಳ್ಕೊಳ್ತಾ ಇದ್ದಾರೆ, ಇವರು ಅವರೇ, ಇವರು ಅದೇ ಜನಾಂಗ, ಇವ್ರ ಹತ್ರ ಹೋದ್ರೆ ಉಪಶಮ ಸಿಗ್ತದೆ, ಇವ್ರ ಹತ್ರ ಹೋದ್ರೆ ಶಾಂತಿ, ಪ್ರೀತಿ, ನಂಬಿಕೆ ಎಲ್ಲ ಸಿಗ್ತದೆ. ಎಲ್ಲದಕ್ಕಿಂತ ಮೇಲಾದದ್ದು ಪ್ರೀತಿ ಇವರಲ್ಲಿ ಇದೆ ಎನ್ನುವ ಮನಸ್ಭಾವ ಅನ್ಯರಿಗೂ ಕೂಡ ಬರಬೇಕು. ಜೀವ ಇಲ್ಲವರು ಅಂತವ್ರು ಯಾರಂತವ್ರು? ಜೀವ ಇಲ್ಲವ್ರಿಗೆ ಕೂಡ ಇವ್ರು ಏನಾಗಿದಾರಂತ ಇದರಲ್ಲಿ ಒಂದು ಸಭೆ ಇದೆ. ಆತನು ಸುಮ್ಮನೆ ಮಾತಾಡ್ತಾ ಇಲ್ಲ. ಲೇಖನಲ್ಲಿ ಪೌಲನು ಏನಾದರೂ ಬರೆದ್ರು ಅದು ಸಭೆಗೋಸ್ಕರ ಬರೀತಾನೆ, ಜನರಿಗೋಸ್ಕರ ಬರೀತಾನೆ, ಸಭೆಯಲ್ಲಿರುವ ಜನರಿಗೋಸ್ಕರ. ಆತನು ಈ ಸಹೋದರರೇ, ಇದರ ಅರ್ಥ ಏನು ಗೊತ್ತಾ? ಸಹೋದರರೇ, ಅದರ ಅರ್ಥ ಏನು ಹೇಳ್ರಿ? ಎಲ್ಲರೂ ಒಂದೇ ಅಣ್ಣ ತಮ್ಮರು ಅಂತ ಅರ್ಥ. ಹಲ್ಲೆಲೂಯಾ. ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರು, ಸಹೋದರರೇ, ಎಲ್ಲ ಒಂದೇ ಅಕ್ಕ ತಂಗಿಯರು, ಇದರ ಅರ್ಥ ಇದೆ. ಆದ್ರೆ ಪೌಲನು ಅದನ್ನು ಕೂಡಿಸಿ ಹೇಳ್ತಾ ಇದ್ದಾನೆ, ಸಹೋದರರೇ, ಸಹೋದರಿಯರೇ. ಅದು ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ, ಒಂದೇ ಕುಟುಂಬದವರಂತೆ ಆತನು ನೋಡ್ತಾ ಇದ್ದಾನೆ. ಕೆಲವರು ತಪ್ಪಿ ಹೋಗ್ತಾ ಇದ್ದಾರೆ ಕೊಲಂತಿಯ ಸಂಘದಲ್ಲಿ, ಆತನು ತಿದ್ದಿ ಬುದ್ಧಿ ಹೇಳ್ತಾ ಇದ್ದಾನೆ. ಅಂತ ಆ ಕ್ರಿಯೆ ಮಾಡುವ ಸಂದರ್ಭದಲ್ಲಿ ಅನೇಕ ಹೊಡೆತ ತಿಂದಿದ್ದಾನೆ ಪೌಲನು, ಅನೇಕ ನಿಷ್ಠುರಾಗಿದ್ದಾನೆ ಪೌಲನು, ಅನೇಕರು ಹೊಡೆದಿದ್ದಾರೆ ಪೌಲನ, ಅನೇಕರು ನಿರಾಕರಿಸಿದ್ದಾರೆ ಪೌಲನ. ನೀನ್ ಬೇಕಾಗಿಲ್ಲ ನಮಗೆ ಅಂತ ಹೇಳಿದ್ದಾರೆ, ಈ ಊರು ಬಿಟ್ಟೋರು ಅಂತ ಹೇಳಿದ್ದಾರೆ. ಈ ಊರಲ್ಲಿ ಮತ್ತೆ ಕಂಡ್ರೆ ಸರಿ ಇರಲ್ಲ ಅಂತ ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ರಾತ್ರಿ ಪೌಲನ ಕರೆದು ಕಿರಾಯಿ ಕೊಟ್ಟು ಆತನು ನೂರವರೆಗಿಂದ ಕಳಿಸಿದ್ದಾರೆ. ಪ್ರಿಯರೇ, ಒಬ್ಬ ಸುವಾರ್ತಿಕನು ಮಾಡುವ ಕೆಲಸ, ಒಬ್ಬ ದೇವರ ಮಕ್ಕಳು ಮಾಡುವ ಕೆಲಸ ನೀಟಾಗಿ ಮಾಡಿದ್ರೆ ಕಷ್ಟ ಬರುತ್ತಿಲ್ಲ ಅಂತಲ್ಲ, ಕಷ್ಟ ಬರುತ್ತೆ. ಆದರೆ ಕಷ್ಟದಲ್ಲಿ ಆ ಆನಂದ ಹೆಂಗಿರ್ತದೆ ಗೊತ್ತಾ? ಕಷ್ಟದಲ್ಲಿ ಆ ಆನಂದ ಹೆಂಗಿರ್ತದೆ ಗೊತ್ತಾ? ಸಣ್ಣ ಸಸಿ ಇದ್ದಾಗ ಅದರ ಬೆಲೆ ಏನು ಗೊತ್ತಾಗಲ್ಲ ನಮಗೆ. ಅದು ಬರ್ತಾ ಬೆಳೆದು ನೆರಳು ಕೊಡುವಾಗ, ಆಗ ಇನ್ನೂ ಸ್ವಲ್ಪ ಕಾಯಿಗಳು ಬಿಡುವಾಗ, ಅದು ಹಣ್ಣಾಗುವಾಗ ಅದರ ಬೆಲೆ ನಮ್ಗೆ ಅರ್ಥ ಆಗ್ತದೆ, ಅದು ಏನು ಅಂತ. ಕ್ರಿಸ್ತನು ಕೂಡ ಹಾಗೆ ನಮ್ಗೆ ಬೆಲೆ ಕೊಡುವ ವಿಷಯದಲ್ಲಿ ಆತನು ಬಹಳ ಜಾಗ್ರತೆಯಲ್ಲಿ ಇರ್ತಾನೆ. ಆದರೆ ಆ ಬೆಲೆಯನ್ನು ಕಾಪಾಡಿಕೊಳ್ಳುವ ನಮ್ಮೆಲ್ಲರ ಮೇಲೆ ಆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ಇದೆ. ಆತನು ಹೇಳ್ತಾ ಇದ್ದಾನೆ, ಇನ್ನು ಸ್ವಲ್ಪ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಎಷ್ಟು ಜನ ಈ ತಿಂಗಳಲ್ಲಿ ಯಾರಾದರೂ ದೂಷಿಸಿದಿರ ಪ್ರೇಮ? ಸಂಕೋಚ ಪಡಬೇಡಿ. 30 ದಿನಗಳ ಕಾಲ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. 30 ದಿನ, ಒಂದು ದಿನ ಅಲ್ಲ, 30 ದಿನ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ನಮಗೆ ಯಾರಾದರೂ ಹಿಂಸೆ ಕೊಟ್ಟಾಗ, ಬಾಧೆ ಕೊಟ್ಟಾಗ, ಸರ್ವಸಾಮಾನ್ಯ ಜೀವಿತ ಇದು, ನಾವು ಕೂಡ ಅವರಂತೆ ಬೈತಾ ಇದ್ವಿ. ದೇವರು ವಾಕ್ಯ ನನಗೆ ಅನಿಸ್ತಾ ಇದೆ, ಬೈಯೋದಕ್ಕಿಂತ ನಾವು ಸೈಲೆಂಟ್ ಆಗಿರೋದೇ ಒಳ್ಳೆಯದು. ಯೇಸುಪ್ರಭುಗೆ ಹೇಳಿಲ್ಲ, ಏಟಿಗೇಟು ಮಾತಿಗೆ ಮಾತು ಅಂತ ಹೇಳಿಲ್ಲ. ಸ್ವಲ್ಪ ದಿವಸ ಸುಮ್ಮನೆ ಇರೋದು ನಮಗೆ ಭಾಳ ಮುಖ್ಯ. ಬೈಬಲ್ ಅದನ್ನು ಈ ದಿನ ನಮಗೆ ಕಲಿಸ್ತಾ ಇದೆ. ಈ ತಿಂಗಳು 30 ದಿನಗಳು ಯಾರನ್ನಾದರೂ ದೂಷಿಸಿದ್ದೀವ? ಯಾರನ್ನಾದ್ರೂ ಮನಸ್ಸಿನಲ್ಲಿ ಹಿಂಸೆ ಪಡಿಸಿದಿವ? ಅದು ಹಂಗೆ ಇದ್ದು ನಾವು ಬಲ್ಲ ಪಾನದಲ್ಲಿ ಕೈ ಹಾಕಲಿಕ್ಕೆ ನಾವು ಹಾರಬಲ್ಲ. ಅದನ್ನು ಒಪ್ಕೊಳ್ಬೇಕು ನಾವು ದೇವಸ್ಥಾನದಲ್ಲಿ. ನನ್ನ ಬಲಹೀನತೆಯಿಂದ ಮಾತನಾಡಿದ್ದೀನಿ, ಬಲಹೀನತೆಯಿಂದ ನೋವು ಪಡಿಸಿದ್ದೀನಯ್ಯ. ಒಬ್ಬ ಕ್ರೈಸ್ತವಳಾಗಿ ತಗ್ಗಿಸ್ಕೊಳ್ಬೇಕಾದ ನಾನು
ಪರಿಮಳ ಭರಿತವಾದಂಥ ನನ್ನ ಜೀವಿತ, ಸುವಾಸನೆ ಭರಿತವಾದಂಥ ಜೀವಿತದ ದೇವರು ನೀನು ನನಗೆ ಕೊಟ್ಟರೆ ನಾನು ತಿರುಗಿ ಪದೇ ಪದೇ ವಲಸಿನಲ್ಲಿ ಹೋಗ್ತಾ ಇದ್ದೀನಿ ಸ್ವಾಮಿ. ದಯಮಾಡಿ ನನ್ನ ಕರುಣಿಸು, ಕನಿಕರಿಸು. ಯಾಕಂದ್ರೆ ನನಗಿರುವಂಥ ಕೋಪ, ಆ ಒಂದು ಆಕ್ರೋಶದಲ್ಲಿ ಇದಾಗಿ ಹೋಗ್ತಾ ಇದ್ದೀನಿ. ದಯಮಾಡಿ ಮತ್ತೆ ಅದನ್ನು ಮುಂದಿನ ತಿಂಗಳು, ಈ ಮೇ ತಿಂಗಳಲ್ಲಿ ಅದು ಆಗದಂತೆ ನನ್ನನ್ನು ಕಾಪಾಡು ಎನ್ನುವ ಈ ದಿನ ಪ್ರಾರ್ಥನೆ ಮಾಡಿದ್ದೇನೆ. ನಿಮ್ಮನ್ನು ಕೇಳ್ತಿರೋದು, ಈ ಮೇ ತಿಂಗಳಲ್ಲಿ ಅದಾಗಬಾರ್ದು ಪ್ರಭು. ನನ್ನ ಜೀವಿತ ನಾನು ಕಾಪಾಡಿಕೊಳ್ಬೇಕು. ಸತ್ತವರಿಗೂ ಬದುಕಿದವರಿಗೆ ನ್ಯಾಯ ತೀರ್ಪು ಮಾಡುವಂಥ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನಾನಿದ್ದೀನಿ. ಆದ್ದರಿಂದ ನನ್ನ ಜೀವಿತ ನಾನು ಕಾಪಾಡಿಕೊಳ್ಬೇಕು. ಅದರಲ್ಲೂ ಎಷ್ಟು ಜನ ಅಂತ ಹೋಗಿದ್ರಿ? ಕೈ ಹೇಳ್ತೀರಿ ನೋಡಿ. ಎಷ್ಟು ಜನ? ನಾನು ನೋವುಪಡಿಸೋದ್ರ ಬಗ್ಗೆ ಹೇಳಿಲ್ಲ. ನೀವು ನೋವುಪಡಿಸಿದ್ರಿ, ಬಂದಿದ್ರಿ ಅಂತ ಹೇಳಿ ನೀವು ಕೈಗಳಿದ್ರೆ ನೀವು ನೋವುಪಡಿಸಿದ್ರಿ ಅಂತ ಖಚಿತವಾಗಲಿ ನಾನು ಏನು ಹೇಳ್ತಾ ಇಲ್ಲ. ಬಟ್ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವ, ಕ್ಷಮಿಸಪ್ಪ. ದೂಷಿಸಿದ್ರಿ, ಕ್ಷಮಿಸು. ಬೈದಿದ್ರಿ, ಕ್ಷಮಿಸು. ಗೊತ್ತಿಲ್ಲದೆ ಮಾತನಾಡಿದ್ರಿ, ಕ್ಷಮಿಸು. ನನ್ನ ಜೀವಿತ ಬೇರೆ ಇದೆ. ನೀವು ಕೊಟ್ಟ ಜೀವಿತ ಅಮೂಲ್ಯವಾದ ಜೀವಿತ, ಅದು ಮಧುರವಾದ ಜೀವಿತ, ಅದಕ್ಕೆ ಪರಿಮಳ ಭರಿತವಾದ ಜೀವಿತ. ಆದರೆ ನಿಧಾನವಾಗಿ ತಿದ್ದಿ ಬುದ್ಧಿ ಹೇಳುವ ಅಧಿಕಾರ ಕೊಟ್ಟಿರುವ ನಾವೇ ಕೆಲವು ಸಾರಿ ತಪ್ಪಿ ಹೋಗಿದ್ದೀವಿ. ನಮ್ಮನ್ನು ಕ್ಷಮಿಸು. ನಿನ್ನ ರಕ್ತಕ್ಕೆ ನಾವು ಯೋಗ್ಯರ ಅಯೋಗ್ಯರ? ನಿನ್ನ ರೊಟ್ಟಿಯನ್ನು ತಿನ್ನಲು, ನಿನ್ನ ದೇಹವನ್ನು ಭುಜಿಸಲು ನಮಗೆ ಯೋಗ್ಯತೆ ಇದೆ ಇಲ್ಲೋ ಪ್ರಭು ಎಂಬುದಾಗಿ ಈ ವಾಕ್ಯ ಮುಗಿಯುವ ತನಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಡೋಣ. ನೆಕ್ಸ್ಟ್, ಯಾವುದಕ್ಕೆ ಒಳಗಾಗದಂತೆ ಪ್ರಿಯರೇ? ನೋಡ್ರಿ, ಒಂದು ಸಲ ನಮ್ಮ ಜೀವಿತ ಸ್ಪಾಯಿಲ್ ಆದ್ರೆ ಕಟ್ಟಿಕೊಳ್ಳಲಿಕ್ಕೆ ಕೆಲವು ವರ್ಷಗಳು ಬೇಕು. ಇವತ್ತು ಸ್ಪಾಯಿಲ್ ಆಗಿದೆ, ನಾಳೆ ಹಂಗೆ ಕಟ್ಕೊಳ್ತು ಅಂದ್ರೆ ಸಾಧ್ಯವಿಲ್ಲದ ಮಾತು. ಇದು ಆರ್ಡಿನರಿ ಜೀವಿತ ಅಲ್ಲ ಪ್ರಿಯರೇ. ಇದು ಸ್ವಲ್ಪ ಪಯಣ ಅಲ್ಲ. ಈ ಪಯಣದಲ್ಲಿ ಬಹು ದೂರ ಹೋಗ್ಬೇಕು ನಾವು. ಈ ಜೀವಿತ ಅನ್ಯದ ಜೀವಿತ ಅಂತಲ್ಲ. ಈ ಜೀವಿತದಲ್ಲಿ ಬಹು ಕೃಪೆ ಇದೆ, ಆಶೀರ್ವಾದ ಇದೆ, ದೇವರ ಶಕ್ತಿ ನಮ್ಮ ಮೇಲೆ ಇದೆ, ದೇವರ ಅಭಿಷೇಕನು, ಆತನ ಹಸ್ತವು ನಮ್ಮ ಮೇಲಿದೆ. ಆದ್ದರಿಂದ ಬಹು ದೂರ ನಡಿಬೇಕು ನಾವು ಎಲ್ಲಿ ಹೋಗ್ಬಿಟ್ಟು ಹೇಳ್ರಿ? ಒಂದು ಆಗಿದೆ ನಮಗೆ, ನಾವು ಪರಲೋಕದವರು ಇಹಲೋಕದವರಲ್ಲ, ಪರಲೋಕವೇ ನಮ್ಮ ಸ್ಥಾನವು. ಎಲ್ಲಿವರು ನಾವು? ಆದ್ದರಿಂದ ನಮ್ಗೆ ಎಂಥ ತಾಳ್ಮೆ ಬೇಕು ಹೇಳ್ರಿ? ಒಂದು ದಿನದ ತಾಳ್ಮೆ ಸರಿ ಆಗ್ತದಾ? ಒಂದೇ ಒಂದು ದಿನದ ತಾಳ್ಮೆ ಸರಿ ಆಗ್ತದಾ? ಇವತ್ತು ನಾನು ಬಿದ್ದೋಗಿದ್ದನ್ನು ಕಟ್ಕೊಳ್ಳಿಕ್ಕೆ ಒಂದು ದಿನ ಆಗಲ್ಲ, ಕೆಲವು ವರ್ಷ ಬೇಕು. ಅದನ್ನೇ ಹೇಳ್ತಾ ಇದ್ದಾನೆ ಭಕ್ತನಾದ ಆ ಭಕ್ತನು ಗಲಾಟೆ ಸಂಘಕ್ಕೆ, ಕೊರಂತೆ ಸಂಘಕ್ಕೆ ಏನು ಹೇಳಿದನು? ಗಲಾಟೆ ಸಂಘಕ್ಕೆ ಕೂಡ ಕೆಲವು ಮಾತನ್ನು ಹೇಳ್ತಾನೆ. ಬೇಗ ಬೇಗ ನಾವು ಓದಿಕೊಳ್ಳು, ಬೇಗ ಬೇಗ. ನಿನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ಏನ್ ಮಾಡ್ಬೇಕು ಹೇಳಿದ್ರೆ, ಒಬ್ಬರು ಮತ್ತೊಬ್ಬರ ಭಾರವನ್ನು ಯಾರು ಹೇಳ್ತಾ ಇದ್ದಾರೆ ಈ ಮಾತು? ದೇವರ ವಾಕ್ಯ. ಒಬ್ಬರು ಮತ್ತೊಬ್ಬರ ಭಾರವನ್ನು ನೋಡ್ಬೇಕಂತ ಮಾಡ್ತಾ ಇದೀವಿ ಒಬ್ಬರೇ. ಹಾಗಂತ ದೇವ್ರ ವಾಕ್ಯ ಯಾರನ್ನೊಬ್ರು ನಾನು ಎತ್ಕೊಂಡು ಕುಂತು ವಾಕ್ಯ ಹೇಳಂತಲ್ಲ ಇಲ್ಲಿ ಹೇಳ್ತಾ ಇರೋದು. ಅವ್ರಿಗೆ ಏನಾದರೂ ಸಮಯ ಸಂಕಟ ಬಂದಾಗ, ಅವ್ರಿಗೆ ಏನಾದರೂ ಸ್ವಲ್ಪ ಪರಿಸ್ಥಿತಿ ಹದಗೆಟ್ಟೋದಾಗ ಆ ಭಾರ ನಾವು ಕೂಡ ತೆಗೆದುಕೊಳ್ಬೇಕು. ಯೇಸು ಕ್ರಿಸ್ತ ನಮಗಾಗಿ ಶಿಲುಬೆ ಹೊತ್ತಿದ್ದಾನೆ. ನಮ್ಮ ಪಾಪಕ್ಕಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಕ್ಕಾಗಿ, ನಮ್ಮನ್ನು ಬದುಕಿಸುವುದಕ್ಕಾಗಿ, ನಮ್ಮ ಸುಕ್ಷೇಮಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಬಿಡುಗಡೆಗಾಗಿ ಆತನ ಏನತ್ತಿದ್ದಾನೆ ಹೇಳ್ರಿ? ಶಿಲುಬೆ ಕಂಬ ಹೊತ್ತಿದ್ದಾನೆ. ಶಿಲುಬೆ ಹೊತ್ಕೊಂಡು ನಡೆದಿದ್ದಾನೆ. ಶಿಲುಬೆ ಹೊತ್ಕೊಂಡು ಹೋಗುವಾಗ ನಾವು ಯಾರು ಆತನಿಗೆ ಸಹಾಯವಾಗಲಿಲ್ಲ. ಆತ ಸಹಾಯವಾಗಲಿಲ್ಲ ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾವತ್ತೂ ನಮ್ಮ ಮೇಲೆ ಬೇಜಾರಾಗಲಿಲ್ಲ. ಆಗ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಇಲ್ವಾ? ನಮ್ಮನ್ನು ದೇವರು ಪ್ರೀತಿಸ್ತಾ ಇದ್ದಾನೆ ಇಲ್ವಾ? ಬ್ರದರ್ ಪ್ರೀತಿಸ್ತಾ ಇದ್ದಾನಿಲ್ಲ. ನಾವು ಅನೇಕ ಸಲ ಆತನ ಬಿಟ್ಟು ಹೋಗಿದ್ವಿ, ಆದ್ರೆ ನಮ್ಮನ್ನು ಆತನ ಬಿಡ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ವಿ, ಆದ್ರೆ ಯಾಕೆ ಅಂತ ಆತನ ಪ್ರಶ್ನೆ ಮಾಡಿಲ್ಲ. ನಾವು ಬಿದ್ದೋದಂಗಿಲ್ಲ, ನಾವು ಎಡವು ಬಿದ್ದಂಗಿಲ್ಲ, ನಾವು ಕಳೆದೋದಂಗಿಲ್ಲ, ಮತ್ತೆ ಆತನ ಕೈ ಹಿಡಿದು ನಾವು ನೆಡ್ತಾ ಇದ್ದೀವಿ. ಇದೆಲ್ಲ ಏನಕ್ಕೆ ಸೂಚನೆ ಗೊತ್ತಾ ಪ್ರಿಯಾಸ್ತಿಯ ಸಹೋದರಿ ಸಹೋದರ? ನೀನನ್ನು ದೇವರು ಸಿದ್ಧಪಡಿಸ್ತಾ ಇದ್ದಾನೆ, ಪರಲೋಕಕ್ಕಾಗಿ ಸಿದ್ಧಪಡಿಸ್ತಾನೆ. ಆ ಪಯಣದಲ್ಲಿ ನಮ್ಮನ್ನು ಅನೇಕ ಸಾರಿ ಆತನು ತಿರ್ತಾನೆ. ದೇವರ ವಾಕ್ಯ ಜ್ಞಾನೋಕ್ತಿ 3 ಹೀಗೆ ಹೇಳ್ತಾರೆ, ಯಾರನ್ನು ನಾನು ಪ್ರೀತಿಸ್ತೇನೋ ಅವರನ್ನು ನಾನು ಹೊಡಿತೇನೆ. ಹಲ್ಲೆಲೂಯಾ. ಏನ್ ಮಾಡ್ತಾನಂತ ದೇವರು? ಯಾರನ್ನು ಪ್ರೀತಿಸ್ತಾನೋ ಅವರನ್ನು ಹೊಡಿತೇನೆ. ನನ್ನ ಮಗನ ನಾನು ಹೊಡ್ಲಿಕ್ಕೆ ಅಧಿಕಾರ ಇದೆ. ಬೇರೆ ನೋಡಿದ್ರೆ ನಾನು ಹೆಂಗಿರ್ತೇನೆ? ನನ್ನ ರಿಯಾಕ್ಟೇ ಬೇರೆ ಇರ್ತದೆ. ಹಾಗೆ ದೇವರ ಮಕ್ಕಳನ್ನು ದೇವರು ಹೊಡಿತೇನೆ ಹೊರತು ಬೇರೆ ಯಾರು ಟಚ್ ಮಾಡ್ಲಿಕ್ಕೆ ಆಗಲ್ಲ. ದೇವರ ವಾಕ್ಯ ಹೇಳಿದ್ರೆ, ನಿಮ್ಮನ್ನು ಮುಟ್ಟುವುದ್ರೆ ನನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ. ನಿಮ್ಮನ್ನು ಯಾರಾದ್ರೂ ಮುಟ್ಟಿದ್ರೆ, ನಿಮ್ಮನ್ನು ಯಾರಾದ್ರೂ ಅಂದ್ರೆ
ನಾನು ಸುಮ್ಮನೆ ಇರಲ್ಲ, ನನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ. ದೇವರ ಮಕ್ಕಳ ಪ್ರಿಯ, ದೇವರ ಆತ್ಮೀಯ ಸಹೋದರಿ, ನನ್ನ ಸಹೋದರ, ನಮ್ಮ ಜೀವಿತ ಪಯಣ ಆತ ನಮ್ಮನ್ನು ಸರಿಪಡಿಸ್ತಾ ಇರ್ತಾನೆ. ಆಗಾಗ ಏಟ್ ಬೀಳ್ತಾ ಇರ್ತಾವೆ ನಮಗೆ ಗೊತ್ತಾಗಲ್ಲ, ಆಗಾಗ ಶೋಧನೆ ಬರ್ತದೆ ಗೊತ್ತಾಗಲ್ಲ, ಆಗಾಗ ಕೆಲವು ಕಷ್ಟ ಬರ್ತದೆ ಗೊತ್ತಾಗಲ್ಲ. ಎಷ್ಟೇ ನಮ್ಮ ಹತ್ರ ಇದ್ರು ಕಷ್ಟ ಯಾರನ್ನು ಬಿಡಲ್ಲ. ಆ ಕಷ್ಟ ಯಾಕೆ ಬರ್ತದೆ ಅಂದ್ರೆ ನಮ್ಮನ್ನು ಪರಿಶೋಧನೆ ಮಾಡ್ಲಿಕ್ಕಾಗಿ, ದೇವರ ವಾಕ್ಯಕ್ಕೆ ಸರಿಪಡಿಸಲಿಕ್ಕಾಗಿ, ದೇವರ ವಾಕ್ಯದ ನಿಮಿತ್ತವಾಗಿ ನಾವು ನಡೆದುಕೊಳ್ಳೋದಕ್ಕಾಗಿ, ಪಾಪದಿಂದ ಇನ್ನೂ ಸ್ವಲ್ಪ ದೂರ ಬರೋದಕ್ಕಾಗಿ, ಪ್ರಪಂಚದ ಆತಂಕಗಳಿಂದ ಇನ್ನೂ ಸ್ವಲ್ಪ ದೂರ ಬದುಕುವುದಕ್ಕಾಗಿ, ಮಲಿನವಾಗದಂತೆ ಜೀವಿಸಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಆಸೆ. ಆದ್ದರಿಂದ ಆತನು ನಮ್ಮೆಲ್ಲರನ್ನು ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನಂತೆ. ನೀವು ನಿಮ್ಮ ಸೊತ್ತಲ್ಲ, ನನ್ನ ಸ್ವರಕ್ತ ಸುರಿಸಿ ನಿಮ್ಮನ್ನು ಕೊಂಡುಕೊಂಡಿದ್ದೀರಿ. ಸಭೆ ಯಾರದಂತ? ನಾವೆಲ್ಲ ಯಾರಿಗೆ ಸಂಬಂಧಪಟ್ಟವರು? ಆತನ ರಕ್ತದಿಂದ ಕೊಂಡುಕೊಂಡವರು. ಆತನು ಶಿಲ್ಬೆ ಏರುವಾಗ ನಿಮಗೋಸ್ಕರ ನಾನು ಶಿಲ್ಬೆ ಏರ್ಬೇಕಂತ ಯಾವತ್ತೂ ಹೇಳಿಲ್ಲ, ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾಣವನ್ನು ಕೊಡ್ತೇನೆ. ದೇವರ ವಾಕ್ಯ ಹೇಳ್ತಾರೆ, ಇಗೋ ಆತನು ಯಜ್ಞದ ಕುರಿಯಾಗಿ ತನ್ನ ರಕ್ತವನ್ನು ಶಿಲ್ಬೆಯಲ್ಲಿ ಸುರಿಸುವಾಗ ಮಾನವರ ಪಾಪ ಕ್ಷಮಾಪಣೆಗಳಿಗಾಗಿ ಆ ಪವಿತ್ರವಾದ ರಕ್ತ ಸುರಿಯಲ್ಪಡ್ತದೆ. ಆ ರಕ್ತದಿಂದಲೇ ಮನುಷ್ಯರ ಪಾಪಗಳೆಲ್ಲ ವಿಮುಕ್ತ. ಇದನ್ನು ನಾವು ಪಾಪ ಇಲ್ಲದವರಂತ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ಪಾಪ ಇಲ್ಲದವರು. ಹಲ್ಲೆಲೂಯಾ. ಇದರಲ್ಲಿ ಎಷ್ಟು ಜನ ಪಾಪ ಇಲ್ಲದವರು ಇದೀವೋ, ಮತ್ತೆ ಯಾರಾದ್ರೂ ಪಾಪಕ್ಕೆ ಹೋದ್ರೆ ಶಾಂತ ಭಾವದಿಂದ ಅವ್ರನ್ನ ತಿದ್ದಬೇಕಂತ. ಏನ್ ಮಾಡ್ಬೇಕಂತ? ಹಲ್ಲೆಲೂಯಾ. ಶಾಂತ ಭಾವದಿಂದ ಇನ್ನೂ ಸ್ವಲ್ಪ ನಾವು ಧ್ಯಾನ ಮಾಡಿಕೊಂಡು ನಾವು ವಾಕ್ಯ ಯಾವಾಗ ನೆರವೇರ್ತಂತ ಕ್ರಿಸ್ತನ ನಿಯಮ ಹೇಳ್ರಿ. ಯಾವಾಗ ನೆರವೇರ್ತಂತ ಕ್ರಿಸ್ತನ ನಿಯಮ? ನೀವು ಇಲ್ಲಿದ್ದೀರಾ? ಇಲ್ಲಿರೋರು ಎಲ್ಲರೂ ಒಂದ್ಸಲ ಎರಡು ಕೈಗಳಂತೆ ಯಾವಾಗ ನೆರವೇರ್ತಂತ ಕ್ರಿಸ್ತನ ನಿಯಮ ನೋಡ್ರಿ, ಹೇಳ್ರಿ. ಒಬ್ಬರ ಭಾರ ಒಬ್ಬರು ಹೊತ್ಕೊಂಡಾಗ, ಒಬ್ಬರ ಭಾರ ಒಬ್ಬರ ಭಾರ ಒಬ್ಬರು ಹೊತ್ಕೊಂಡಾಗ ಕ್ರಿಸ್ತನ ದೈವ ನೇಮ ಈ ಪ್ರಪಂಚದಲ್ಲಿ ನೆರವೇರ್ತದೆ. ಅನೇಕ ನಾವು ಕ್ರಿಸ್ತನಿಗಾಗಿ ಸಂಪಾದನೆ ಮಾಡ್ಕೊಳ್ಬಹುದು. ಆ ಸಂದರ್ಭದಲ್ಲಿ ನಾವು ಓಡಕ್ಕಾಗಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಓಡ್ತಾ ಇಲ್ಲ. ಅವ್ರದ್ದು ನಮಗೆ ಅಕ್ಕ, ಇವ್ರದ್ದು ನಮಗೆ ಅಕ್ಕ, ಅವ್ರು ಹೆಂಗಿದ್ರೆ ಇವ್ರು ಹೆಂಗ್, ನೋ 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 ನೋ. ನಾನು ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಶತ್ರುಗಳು ಕೂಡ ನಿನ್ನ ಪ್ರೀತಿಸಪ್ಪ. ಒಬ್ಬನ ಬಂದು ಕೇಳ್ತಾನೆ, ಸ್ವಾಮಿ ಅವ್ನು ತಪ್ಪು ಮಾಡಿದ್ದಾನೆ, ನಾನು ಏನ್ ಮಾಡ್ಬೇಕು? ಕ್ಷಮಿಸಪ್ಪ. ಎಷ್ಟು ಸಲ ಕ್ಷಮಿಸ್ಬೇಕು ಸ್ವಾಮಿ? 7 ಸಲ ಕ್ಷಮಿಸು. 7 ಸಲ ಕ್ಷಮಿಸಿಬಿಟ್ಟಿದ್ದೀನಿ. 70 ಸಲ ಕ್ಷಮಿಸು. ಅವಾಗ ಬಂದು ಬಲ್ಲಭಾರದಲ್ಲಿ ಕೈಯ ಇಲ್ಲ, ನೀನು ಕಾಣಿಗೆ ತಂದಿದೆಯಲ್ಲ, ಅಲ್ಲಿ ಬಿಟ್ಟು ಹೋಗಿ ಫಸ್ಟ್ ಅವ್ನು ಕ್ಷಮಿಸುವ. ಕೇಳಿದ್ರೆ ಯಾರಾದ್ರೂ ಕ್ಷಮೆ? ನನ್ನ ಜೀವಿತದಲ್ಲಿ ಅದು ಕೇಳಿದ್ರೆ ಕಣ್ಣೀರಿಟ್ಟು, ಬ್ರದರ್ ನನ್ನ ಕ್ಷಮಿಸ್ರಿ, ನನ್ನಿಂದ ಏನಾದ್ರು ತಪ್ಪಾಗಿ ಕ್ಷಮಿಸ್ರಿ ಅಂತ ಕೇಳಿದ ದಿನಗಳಿದಾವ. ಕೇಳಿ ಇದಾವ. ಟೆಸ್ಟ್ ಮಾಡ್ಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮನ್ನು ಯಾರು ಇಲ್ಲಿ ದಂಡಿಸೋರಿಲ್ಲ, ಯಾರು ನಮ್ಮನ್ನು ಇಲ್ಲಿ ಬೈಯೋರಿಲ್ಲ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು. ನನ್ನಲ್ಲಿ ಎಷ್ಟು ತಪ್ಪಿದೆ ಅಂತ ನಿಮಗೆ ಗೊತ್ತಿಲ್ಲ, ನಿಮ್ಮಲ್ಲಿ ಎಷ್ಟು ತಪ್ಪಿದೆ ಅಂತ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಕ್ರಿಸ್ತನಿಗೆ ಗೊತ್ತು ನಾವೆಲ್ಲರೂ ಏನಾಗಿದ್ದೀವಿ ಅಂತ. ಯಾವತ್ತಾದ್ರೂ ಅಂದಿಲ್ಲ ನೀನು ಪಾಪಿ, ನೀನು ಸರಿ ಇಲ್ಲ, ನೀನು ನಡಿ ಅಂತ ಹೇಳಿದ್ರು? ಎಲ್ಲ ಅಂತ ಹೇಳ್ತಾರೆ, ಲೈ ಕಷ್ಟಪಡುವವರೇ, ಹೊರೆ ಬರ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ, ನಾನು ದೀನ ಮನಸ್ಸುಳ್ಳವರು. ಎಂತವನಂತ ಆತನು? ದೀನರು ಎಲ್ಲಿರ್ತಾರಂತ? ದೇವರ ಸನ್ನಿಧಿಯಲ್ಲಿ. ದೀನ ಮನಸ್ಸುಳ್ಳವನು, ನಾನು ಸಾತ್ವಿಕನು. ಕೊಂಚ ಇನ್ನು ಸ್ವಲ್ಪ ಅವನು ಅಲ್ಪನಾಗಿದ್ದು ಸಭೆಯಲ್ಲಿ ದೊಡ್ಡವನೆಂದು ನನಗೆಲ್ಲ ಗೊತ್ತು, ನನಗೆಲ್ಲ ಬರ್ತದೆ, ನಾನೇ ಎಲ್ಲ, ನಾನಿಂದ್ರೆ ಏನಿಲ್ಲ ಅಂದುಕೊಳ್ಳೋನು ಬಹಳ ಬುದ್ಧಿಹೀನಂತ. ದೊಡ್ಡ ಮೋಸದು, ವೆರಿ ಡೇಂಜರ್ ಅದು. ನನಗೆಲ್ಲ ಗೊತ್ತು, ನಾನು ಮಾಡ್ತೀನಿ, ನಾನು ನೋಡ್ತೀನಿ, ನೋಡಿಕೊಳ್ಳೋಣ ಅನ್ನೋದು ದೊಡ್ಡ ಮೋಸ. ಎಲ್ಲ ಗೊತ್ತಿದ್ರೆ ಏನ್ ಗೊತ್ತಿಲ್ಲ ಅಂತ ಹೇಳ್ಬೇಕಂತ. ಹೆಂಗಿರ್ಬೇಕು ಹೇಳ್ರಿ? ಎಲ್ಲ ಗೊತ್ತಿದ್ರು ಹಲ್ಲೆಲೂಯಾ. ಎಲ್ಲ ಗೊತ್ತಿದ್ರೆ ಏನಿರ್ಬೇಕಂತ ನಾವು ಜೀರೋ ಅಂತ ಹೇಳ್ಬೇಕಂತ. ನಮ್ಗೆಲ್ಲ ಗೊತ್ತಿದ್ರೆ ಏನಿರ್ಬೇಕು ಹೇಳ್ರಿ? ಈ ಪಟ್ಟಿಗೆ ಇದೆ, ಇದನ್ನ ಜೀರೋ ಅನ್ಕೊಡ್ರಿ. ಸತ್ಯ ಇದೇನ್ರಿ? ಜೀರೋ. ಇದು ಜೀರೋ ಆಗಿದೆ. ಈಗ ನಾನು ಬಂದ ಪಕ್ಕದಲ್ಲಿ ಏನಾಯ್ತು? ಎಸ್, ಎಷ್ಟಾಯ್ತು? +100. ನೀವು ಅವತ್ತು ನಿಲ್ಬೇಡ.
ಇದೊಂದು 0 ಎಷ್ಟಾಯ್ತು ಈಗ? అది 100 అని నిన్ను కూడా పిల్లలు అనిపిస్తుందిరా తొందరలే ಎಷ್ಟಾಗ್ತಿದೆ ಈಗ? ಇನ್ನು ನಿಂತೆಲ್ಲ ನೀವು 1000 ಅಂತ ಹೇಳ್ತಾರೆ. ಮೂಮೆಂಟ್ ಫುಲ್ ಫಾಸ್ಟ್ ಇದೆ, ಸ್ಲೋ ಇದೆ. ಓಕೆ, ಈಗ ಫಸ್ಟಿಗೆ ಏನಾಗಿತ್ತು ಇದು? ಎಷ್ಟೇ ಸ್ವಲ್ಪ ನೀರು ಎತ್ತಿದ್ದು ಏನಾಗುತ್ತೆ? ತೊಂದರೆ ಇಲ್ಲ. ಎಷ್ಟಾಯ್ತು ಈಗ? ಅಲ್ಲೆಲ್ಲೂಯಾ. ಇದು 0 ಬೆಳೀಲಿಕ್ಕೆ ಕಾರಣ ಏನೇನು? ತಗ್ಗಿಸ್ಲಿಕ್ಕೆ ಹೋಗ್ಬೇಕು. ದೇವರ ಸಭೆಯಲ್ಲಿ ತಗ್ಗಿಸುವಿಕೆ. ನನ್ನ ಅವ್ರಂದ್ರು ಇವ್ರಂದ್ರು ಅವ್ರಂದ್ರು ಇವೆಲ್ಲ ಬಿಡ. ಅವೆಲ್ಲ ನಿನ್ನ ಭಕ್ತಿ ಜೀವಿತ ಹಾಳು ಮಾಡ್ತಾವ ಅಷ್ಟೇ. ಈ ಮಾತುಗಳೇನಿದಾವಲ್ಲ, ಈ ಮಾತುಗಳು ಹಿಡ್ಕೊಂಡ್ರೆ ಈ ಭಕ್ತಿ ಜೀವಿತ ಎಲ್ಲ ಕೂಡ ನಾಶವಾಗ್ತದೆ. ಇದು ಒಂದು ಸೈತಾನನ ಪ್ಲಾನ್, ಇದು ಒಂದು ಬಲವಾದ ಸೈತಾನ ಆಯುಧ. ಸಭೆ ಹೆಂಗಿರ್ಬೇಕಂತ ಗಲಾತಿಯಲ್ಲಿ ಭಕ್ತನಾದ ಪೌಲನು ಬೋಧಿಸ್ತಾ ಇದ್ದಾನೆ. ಹಿಂಗಿರ್ಬೇಕು ಸಭೆ. ಒಬ್ಬನ ಬಾರ ನೀವು ಓಡ್ಬೇಕು. ಒಬ್ಬ ಸಹೋದರಿ ಏನಾದ್ರೂ ಗುರುಬಾರ ಒತ್ಕೊಳ್ಬೇಕು. ಅದನ್ನ ಹೋಗಿ ಊತು ಮಟ್ಟ ಅಂತ ಸಾರ ಅದನ್ನ ಹೋಗಿ ಎಲ್ಲರ ಮುಂದೆ ಹೇಳೋದಿಲ್ಲ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ಅದಕ್ಕಾಗಿ ಪ್ರಾರ್ಥಿಸ್ಬೇಕು. ದೇವರೇ ಸಹಾಯ ಮಾಡಿ. ಗೊತ್ತಿಲ್ಲ ಒಂದು ವೇಳೆ ಮಾಡಿರ್ಬೋದು, ಪಶ್ಚಾತ್ತಾಪ ಪಡಬೇಕು. ನೀನು ಪ್ರಾರ್ಥನೆ ಮಾಡಿದ್ರೆ ಸೈತಾನನು ಕಾರ್ಯ ನಿಲ್ಲಬೇಕು. ಒಬ್ಬರ ವಾರ ಹೋಗ್ಬೇಕು. ಇದು ದೈವ ನಿರ್ಣಯ ಹೊರತು ಮನುಷ್ಯರ ಹಾಕಿದ ನಿರ್ಣಯ. ನೆಕ್ಸ್ಟ್ ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ. ಏನ್ ಮಾಡ್ತಾ ಇದೀವಿ ನಾವು ಸಭೆಯಲ್ಲಿ? ಓಕೆ ಅಮ್ಮ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಏನಾಗಲ್ಲ ಅಂತ ನಾವು ಈ ಮನಸ್ತತ್ವದಲ್ಲಿ ನಾನು ಸಭೆಗೆ ಅದನ್ನ ಮಾಡಿದ್ದೀನಿ, ನಾನು ಇದನ್ನ ಮಾಡಿದ್ದೀನಿ, ಸಭೆಗೆ ಅದನ್ನ ಕೊಟ್ಟಿದ್ದೀನಿ, ಅದು ನೀನು ಮಾತ್ರ ಅತಿಶಯ ಪಡ್ತಾ ಇರ್ತೀವಿ. ಹೊರಗಡೆ ಏನು ಕಾಣಲ್ಲ. ಕ್ರಿಸ್ತನು ನಮ್ಮೆಲ್ಲರಿಗಾಗಿ ಪ್ರಾಣ ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗಾಗಿ ಪ್ರಾಣ ಕೊಟ್ಟಿದ್ದಾನೆ. ನಮ್ಮ ಪಾಪಗಳು ಎಲ್ಲಿ ಇಲ್ಲಂತ, ಪಾಪಗಳೆಲ್ಲ ಸಂಪೂರ್ಣವಾಗಿ ಕ್ಷಮಿಸಿದ್ದಾನೆ. ಈ ಲೋಕದಲ್ಲಿ ನಿನಗೆ ಪಾಪಿ ಅಂತ ಹೆಸರು ಇರ್ಬೋದು, ಒಂದು ವೇಳೆ ಪಾಪಿ ಅವನಂತ ಪಾಪಿ ಇವನಂತ ಹೇಳ್ಬೋದು. ಆದರೆ ಪರಲೋಕದಲ್ಲಿರುವ ದೇವರು ಏನು ಹೇಳ್ತಾರೆ ಗೊತ್ತಾ? ನೀನು ನನ್ನ ಮಗನು, ನೀನು ನನ್ನ ಮಗಳು, ನಿನ್ನಲ್ಲಿ ಪಾಪ ಇಲ್ಲ, ಎಂದೂ ನಾನು ನಿನ್ನ ರಕ್ತದಿಂದ ತೊಳೆದು, ನನ್ನ ರಕ್ತದಿಂದ ತೊಳೆದ. ನೆಕ್ಸ್ಟ್ ಅಮ್ಮ ಕೊಂಚ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ದೇವರ ರಾಜ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಒಳ್ಳೆಯದರಲ್ಲಿ ಮಾತ್ರ ಪಾಲು. ನಿನಗೇನೇನು ಗೊತ್ತು ಒಳ್ಳೆಯದು? ನೀನೇನೇನು ಮಾಡಿದ ಒಳ್ಳೆಯದು? ನಿನ್ನಲ್ಲಿ ಒಳ್ಳೆಯ ಗುಣಗಳು ಹೇಗಿದ್ದಾವ ಅದು ಮಾತ್ರ ಸಭೆಯಲ್ಲಿ ಹೇಳ್ಬೇಕು. ಅದು ಬಿಟ್ಟು ಬೇರೆ ಹೇಳ್ತಾ ಇದೆ ಅಂದರೆ ನಿನ್ನ ಮೇಲೆ ಸೈತಾನದ ಬಲವಾದ ಕಾರ್ಯ ಮಾಡ್ತಾ ಇದ್ದೀನಿ. ಕೆಲವರಿಗೆ ಬೇರೆ ಬೇರೆ ಹೇಳುವ ಗುಣಗಳು ಇರ್ತಾವೆ, ಬೇರೆ ಬೇರೆ ಮಾತನಾಡುವ ಗುಣಗಳು. ಸಭೆ ಬಿಟ್ಟರು, ಇಲ್ಲಿ ಸಭೆ ಬಿಟ್ಟು ನೀನು ಮನೆಗೆ ಹೋಗ್ತಾ ಇದ್ದೆ ಅಂದರೆ ಮನೆಗೆ ಹೋದ್ರು ನೀನು ಪ್ರೀತಿಪೂರ್ವಕವಾಗಿ ಇರಬೇಕು. ಮನೆಯಲ್ಲಿ ಕೂಡ ಇಲ್ಲಿ ಏನು ಪ್ರೀತಿಸ್ತಾ ಇರ್ತೀವೋ ಸೇಮ್ ಮನೆಯಲ್ಲಿ ಹಾಗೆ ಇರುತ್ತೆ. ಸೇಮ್ ನಿನ್ಗೆ ಎಷ್ಟು ಪ್ರೀತಿ ಇರ್ತೀವೋ ನಿನ್ನ ಮನೆಯಲ್ಲಿ ಕೂಡ ಪ್ರೀತಿಯಿಂದ ತುಂಬಿದ ಮನೆ ಆಗಿರ್ತದೆ. ಆ ಮನೆಯಲ್ಲಿ ಏನಿದ್ರು ಪರವಾಗಿಲ್ಲ, ಬರೀ ನೀರಿದ್ರು ತೊಂದರೆ ಇಲ್ಲ. ಆ ಮನೆಯಲ್ಲಿ ಪ್ರೀತಿ ತುಂಬಿದ ಮನೆ ಇದ್ರೆ ಸಮಾಧಾನವಾದ ಮನೆ ಇರುತ್ತೆ. ಇಲ್ಲಿ ನೀನು ಫಸ್ಟ್ ಸ್ಟಡಿ ಆಗ್ಬೇಕು. ಇಲ್ಲಿ ಏನಾಗ್ಬೇಕು ಹೇಳ್ರಿ? ಇಲ್ಲಿ ಬರೋದು ಎದಕ್ಕೆ ಹೇಳಿದ್ರೆ ನಾವು ವಾರ ನಿಮಗೇನು ಕೆಲಸ ಇಲ್ಲ, ನನಗೇನು ಕೆಲಸ ಇಲ್ಲ ಅಂತ ದೇವರ ಐಕ್ಯತೆ ಇದಷ್ಟೇ, ದೇವರ ಪ್ರಣಾಳಿಕೆ ಇದಷ್ಟೇ. ಆದ್ದರಿಂದ ಪ್ರತಿ ವಾರ ಇಲ್ಲಿ ಬಂದರೆ ಕೆಲವ್ರನ್ನ ದೇವರ ವಾಕ್ಯ ಹೊಡಿತಾ ಇರ್ತದೆ, ಕೆಲವ್ರನ್ನ ಪ್ರೀತಿಸ್ತಾ ಇರ್ತದೆ, ಕೆಲವ್ರನ್ನ ತಿರ್ತಿರ್ತದೆ, ಕೆಲವ್ರನ್ನ ಗದರಿಸ್ತಾ ಇರ್ತದೆ, ಇನ್ನೂ ಕೆಲವ್ರನ್ನ ತಪ್ಪು ಮಾಡಿದವ್ರನ್ನ ಸರಿಪಡಿಸ್ತಾ ಇರ್ತದೆ. ಇದೆಲ್ಲ ಮಾಡೋದು ದೇವರ ವಾಕ್ಯ ನಾನಲ್ಲ. ನಮ್ಮನ್ನು ಸರಿಪಡಿಸುತ್ತಾ ಎಲ್ಲೆಲ್ಲಿ ತಪ್ಪಿ ಹೋಗಿದ್ವಿ, ಎಲ್ಲೆಲ್ಲಿ ಬಿದ್ದು ಹೋಗಿದ್ವಿ. ಈ 30 ದಿನಗಳ ಕಾಲ ನಾವು ಒಂದೊಂದು ದಿನ ಜ್ಞಾಪಕ ಮಾಡಿಕೊಳ್ಳೋಣ. ಕರೆಕ್ಟ್ ಆಗಿಲ್ವಾ? ಎಲ್ಲಿ ಏನು ಮಾತಾಡಿಲ್ವಾ? ಎಲ್ಲಿ ಏನು ಅಂದಿಲ್ವಾ? ಆದ್ದರಿಂದ ಈ ದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ದಿನ. ಆದ್ದರಿಂದ ದೇವರ ಸಭೆ ಅಂತಾರೆ ಕೊಂಚ ಏನ್ ಮಾಡ್ಬೇಡ್ರಿ, ಮೋಸ ಹೋಗ್ಬೇಡ್ರಿ. ಅದೇನ್ ಗುಣ ಅಂತ ಹೇಳ್ಕೊಂಡ್ರೆ ಅದು ದೇವರು ಸಹಿಸಲ್ಲ ಅಂತ. ಅದು ಕರೆಕ್ಟ್ ಅಂತ ಹೇಳಿದ್ರೆ ಓಕೆ, ಅದು ಹೌದು ಅಂತ ಹೇಳಿದ್ರೆ ಓಕೆ. ಏನು ಅದು ನಾನು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಬೇಕಾ? ಇಲ್ಲಿ ಬಿಡು ಅಂತ ಹೇಳುವುದು ತಿರಸ್ಕಾರ ದೇವ್ರು ಸಹಿಸಲ್ಲ. ನೀನು ಏನು ಮಾತು ಕೊಟ್ಟಿದ್ಯೋ, ನೀನು ಹೆಂಗಿದೆಯೋ
ಅದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದೆ ದೇವರ ನೇಮ. ಅಚ್ಚುಕಟ್ಟಾಗಿ ಮಾಡೋರ ಜೀವಿತ ನೋಡ್ರಿ ಸಮಾಧಾನವಾಗಿರ್ತದೆ. ಈಗ ಇವತ್ತು ಬೇಸಿದ ನಾಳೆ ಬೇಸಿದವ್ರ ಜೀವ ನೋಡ್ರಿ ಎಲ್ಲ ಗೆಲುವಿರ್ತದೆ. ಅದು ದೇವರಿಂದ ಬಂದಿದ್ದಲ್ಲ, ಅದು ಸೈತಾನನಿಂದ ಬಂದ ಕಾರ್ಯ. ಅದಕ್ಕೆ ಯೇಸು ಕ್ರಿಸ್ತನು ಇವರು ಸೈತಾನ ಕೈಗೆ ಸಿಗಬಾರ್ದೆಂಬುದಾಗಿ ತನ್ನ ರಕ್ತದಿಂದ ನಮ್ಮನ್ನು ತೊಳೆದಾನೆ. ನಾವು ಹೋಗಿ ಅವನಿಗೆ ಕೈ ಕೊಡ್ತಾ ಇದ್ವಿ. ತಗ ಸೈತಾನ ಹಿಡ್ಕೊ ಅಂತ ಬಿಡ್ತಾನ ಅವನು? ಬಿಡ್ತಾನ? ನಾವಾಗಿ ಅವನಿಗೆ ಕೈ ಕೊಟ್ಟು బిడ్డనా? యెషయావాడు కాదు వాడు మాటలు ఎలా ఉంటాయంటే చాలా బాగుంటాయి. సైతాన్ మాట చాలా అందంగా ఉంటాయి, చాలా ప్రేమగా ఉంటాయి ప్రారంభంలో. తర్వాత ఎలా ఉంటాయి? తర్వాత భర్తలు ఎంగిలితో వింటారు మాట. ಗಂಡ ಹೆಂಡತಿ ಮಾತು ಬೇಕು, ಅದಕ್ಕೆ ನಾವು ಅವನು ಭಾಳ ಮೋಸ. ಗಂಡ ಹೆಂಡತಿ ಇವ್ರು ಸ್ವಲ್ಪ ವಾದಾಡಿಕೊಂಡು ಮತ್ತೆ ಪ್ರೀತಿ ಇರ್ತದೆ ಅವರಿಗೆ. ಉದಾಹರಣೆ ಪ್ರಾರಂಭದಲ್ಲಿ ಹಂಗೆ ಹೇಳೋದು. ಪ್ರಾರಂಭದಲ್ಲಿ ಏನಿರುತ್ತೆ ಹೇಳಿ ನಾವು ಮನೆಯಲ್ಲಿ ಶಂಕರ ಬೇರೆ ಹೇಳಿದ ಅಂತ ಕೇಳಿದ್ರು. ಸಿಸ್ಟರ್ಗೆ ಏನು ಹೇಳಿದ್ರು? ನಾನು ನಿನ್ನ ಹೂವಿನಾಗಿ ಸಾಕ್ನಮ್ಮ. ಎಲ್ಲಿ ಸಾಕ್ತಿ? ಇವಾಗ ಏನು ಸ್ವಲ್ಪ ಯಾವಾಗಲೂ ಬರೀ ಗುಡಿಗೆ ಅಂತೀನಿ, ನೀನು ಸರಿಲ್ಲ ಅಂತ ಹೇಳಿ ಒಂದ್ಸಲ ನಮ್ಮ ಮಗನಿದ್ದಾನೆ ಆರಾಮಿಲ್ಲ. ನಾವು ಪ್ರತಿಜ್ಞೆ ಏನು ಹೇಳ್ರಿ? ನೀನು ಆರೋಗ್ಯವಿಲ್ಲದಿದ್ರು ಎಲ್ಲ ಸಮಯದಲ್ಲಿ ಅದು ನಿನ್ನ ಜೊತೆಗೆ ಇರುತ್ತೆ. ಏನು ಎಲ್ಲೆಲ್ಲಿ ಸ್ವಲ್ಪ ಜಲ್ದಿ ಬಾ, ನನಗೆ ತಲೆ ಆರಾಮಿಲ್ಲ, ಸುಸ್ತಾಗ್ತದೆ, ಇದೇ ಆಯ್ತಮ್ಮ ನೀನು ಮಾಡ್ಕೊಂಡಾಗಿಲ್ಲ. ಹೌದಲ್ಲ ಬೇರೆ? ಇದೇ ಆಯಿತು, ಬೇರೆ ಏನಿಲ್ಲ. ಇಲ್ಲ ಸೈತಾನನ ಕ್ರಿಯೇಟ್ ಆಗಿದೆ. ಆದರೆ ಗಂಡೇಟಿ ಬರುತ್ತೆ ಈಗ ಹಂಗಿದ್ರು ಸ್ವಲ್ಪ ಆಮೇಲೆ ಸರಿಯಾಗ್ತದೆ. ಓಕೆ, ತೊಂದರೆ ಇಲ್ಲ. ಗಂಡೇಟಿ ಬಾಂಧವ್ಯ ಅದು ದೇವರು ಕಲಿಸಿದ್ದಲ್ಲ, ದೇವರನ್ನು ಸರಿಪಡಿಸ. ನಾವು ಅನೇಕ ಸಲ ಗುದ್ದಾಡಿದ್ರು, ಬಡದ್ರು, ಬೈದ್ರು, ಅದನ್ನು ದೇವರು ಸರಿಪಡಿಸ್ತಾರೆ. ಬಟ್ ಈ ಸೈತಾನ್ ಕಾರ್ಯ ಏನಿದೆಯಲ್ಲ, ಐಕ್ಯತೆಯನ್ನು ಹಾಳು ಮಾಡುವ ಕ್ರಿಯೆ ಉಂಟು. ಏನು? ಐಕ್ಯತೆಯನ್ನು ಹಾಳು ಮಾಡುವ ಕ್ರಿಯೆ. ಆದ್ದರಿಂದ ಬಹಳ ಜಾಗ್ರತೆಯಿಂದ ದೇವರ ರೂಪ ನಮ್ಮನ್ನು ರೂಪಿಸುವಾಗ ದೇವರ ಹೋಲಿಕೆಗೆ ನಾವು ಒಳಗಾಗಬೇಕು, ದೇವರ ಮಾತಿಗೆ ಒಳಗಾಗಬೇಕು. ಆಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರತಿ ವಿಷಯದಲ್ಲಿ ಮೇಲೆ ತರುವ ಶಕ್ತನು. ನೆಕ್ಸ್ಟ್ ವಾಕ್ಯ ಎಫೆಸಿ ಅವರು ಬರೆದ ಪತ್ರಿಕೆ 4:30-31. ಎಫೆಸಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಎಲ್ಲ ಕಷ್ಟ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳಿಂದ ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿ. ಏನ್ ಮಾಡ್ಬೇಕಂತ? ఏమేమి పోవాలంట? ఏమేమి పోవాలి చెప్పండి? హల్లెలూయా. ఏం ಹೋಗ್ಬೇಕಂತ ಪ್ರೇರೆ? ಫಸ್ಟ್ ಓದ್ರಿ ನೀವು ಓದ್ರಿ ನೋಡು. ಇದು ಬಿಡಲ್ಲ ಸೈತಾನ್. ಇದು ಕಣಮತಿ ಕೊಡಲ್ಲ ಸೈತಾನ್. ಇದನ್ನು ಜಯಿಸ್ಬೇಕಂದ್ರೆ ಬಹಳ ಪ್ರಾರ್ಥನೆಯಿಂದಲೇ ಹೋರಾಡಬೇಕು. ಅಷ್ಟು ಜನ ನೀನು ಯಾರನ್ನ ಕ್ಷಮಿಸಿದೀಯಾ? ಆಗ್ತದ? ಆಗಲ್ಲ. ಯಾರ ಮೇಲೂ ಒಬ್ಬರ ಮೇಲೆ ಕೋಪ ಇರ್ತದೆ, ದೇವರ ವಾಕ್ಯ ಇರ್ತದೆ. ನಾವು ಇದೆಲ್ಲ ಮಾಡದೆ ಹೋದ್ರು ಸ್ವಲ್ಪ ಆದ್ರೂ ಮಾಡ್ಬೇಕಂತ. ಹೌದಾ ಇಲ್ಲ? ಇದರಲ್ಲಿ ಸ್ವಲ್ಪ ಒಂದು 3% ಆದರೂ ಪಾಸ್ ಆಗ್ಲಿಕ್ಕಾಗಿ, ಜಸ್ಟ್ ಪಾಸ್ ಆದರೆ ಪರವಿಲ್ಲ, ಇಲ್ಲ ಸ್ವಲ್ಪ ಅಂಕಗಳು ಬಂದ್ರೆ ಪರವಿಲ್ಲ. ಪೂರ್ತಿ ಫೇಲ್ ಆದರೆ ದೇವ್ರು ಹೇಳ್ತಾರೆ ಸಾಲಿಗೆ ಒಪ್ಕೊಳ್ತಾರ. ಮೊನ್ನೆ SSLC ಪರೀಕ್ಷೆಯಲ್ಲಿ ಕೆಲವರು ಫೇಲ್ ಆಗಿದ್ದಾರೆ. 19,000 ಜನರು ಫೇಲ್ ಆಗಿದ್ದಾರೆ. ಎಷ್ಟು ಸಾವಿರ ಜನ? 19,000 ಜನ ಫೇಲ್ ಆಗಿದ್ದಾರೆ SSLC. ಮತ್ತೆ ಅವ್ರು ಏನ್ ಮಾಡ್ಬೇಕು? ಪುನಃ ಪ್ರಯತ್ನಿಸ್ಬೇಕು. ಗೌರ್ಮೆಂಟ್ ಅದಕ್ಕೆ ಒಪ್ಪಲ್ಲ. ಫೇಲ್ ಆಗಿದ್ರೆ ಸರ್ ಏನೋ ಒಂದು ಉದ್ಯೋಗ ಕೊಟ್ಬಿಟ್ಟು ಸಾಕು ಮಾಡ್ಕೊಂತಿರ್ತಂದ್ರೆ ಒಪ್ಪಲ್ಲ. ಅದಕ್ಕೂ ಆದಂಥ ಒಂದು ನಿಯಮ ಇದೆ, ಅದಕ್ಕಾದಂಥ ಒಂದು ಕಟ್ಟಡ ಇದೆ, ಅದಕ್ಕೆ ಆದಂಥ ಒಂದು ಕಾನೂನು ಗೌರ್ಮೆಂಟ್ ಇದೆ, ಅದಕ್ಕಾದಂಥ ಒಂದು ಶಿಸ್ತು ಬದ್ಧಗಳಿವೆ. ಅದನ್ನು ಪಾಲಿಸಬೇಕು. ಅದನ್ನು ಪಾಲಿಸ್ಬೇಕು. ನಾವು ಪಾಲಿಸದೆ ಹೋದ್ರೆ ಯಾವುದು ನಮಗೆ ಸಿಗಲ್ಲ. ಸಿಗ್ತದ? ಸಿಗಲ್ಲ. ಇದು ಈಗ ಎಷ್ಟು
ಓಕೆ, 6 ಇದಾವೆ ಇಲ್ಲಿ, 6 ಇದಾವೆ. ಒಂದು 3 ಮಾಡಿದ್ರೆ ಪರವಾಗಿಲ್ಲ, ಜಸ್ಟ್ ಪಾಸ್ ಆದ್ರಿ. 4 ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಫಸ್ಟ್ ಕ್ಲಾಸ್. 5 ಮಾಡಿದ್ರೆ ಇನ್ನೂ ಫಸ್ಟ್ ಕ್ಲಾಸ್. 6ಕ್ಕೆ 6 ಮಾಡಿದ್ರೆ ಫಸ್ಟ್ ರ್ಯಾಂಕ್. ನಮ್ಮ ಚಂದ 30. ದೇವರು ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿ, ಆತನಲ್ಲಿ ವಿಮೋಚನೆ ಅದಕ್ಕಾಗಿ ಹಾ ಮುದ್ರೆ ಹೊಂದಿದ್ದೀರಲ್ಲ, ಹಾ. ಎಲ್ಲಾ ದ್ವೇಷ, ನೋಡ್ರಿ ಎಲ್ಲ ದ್ವೇಷ, ಕೋಪ, ಯೇಸು ಕ್ರಿಸ್ತ ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದಾನ. ನಾವು ಎಷ್ಟೆಲ್ಲ ಕೈ ಬಿಟ್ಟಿದ್ವಿ ಆತನ, ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ದೀವಿ. ಕೆಲವಿದ್ದು ಕೆಲವು ಬೆಳಗಿನ ಜಾವ ಎದ್ದು ಅಂಗಿ ಜಾಡ್ಸಿದ್ದು ಹಂಗೆ ಇಟ್ಕೊಂಡು ಅಲ್ಲಿ ಕೂಡ ತಿಕ್ಕಂಗಿಲ್ಲ. ಅವರು ಕೆಲವರು ಹೆಣ್ಮಕ್ಳು ಬೆಳಿಗ್ಗೆ ಮನೆಗೂ ಹೋದ್ರೆ ಸಾಕ್ಷಾತ್ ದೇವ ಇವರೇ ಇದ್ದಂಗಿದ್ದಾರಲ್ಲ, ಕೂದಲ ಹಿಂಗೆ ನೋಡ್ತಿರ್ತಾರೆ. ಫಾಸ್ಟ್ ನೀವು ಇಷ್ಟೊತ್ತಿಗೆ ಇಂತ ಬಂದ ದಯವಿಟ್ಟು ಅವರೇ ಸಾಕ್ಷಾತ್ ದೇವರು. ಕೆಲವರು ಪ್ರಾರ್ಥನೆ ಇರಲ್ಲ, ಒಂದ್ಸಲ ಮೀಟಿಂಗ್ ಕರ್ಕೊಂಡು ಹೋಗಿದ್ದೀವಿ ನಮ್ಮ ಸಭೆಯಲ್ಲಿ, ಎಲ್ಲರೂ ಹೆಣ್ಮಕ್ಳು ಎಲ್ಲರೂ ಕರ್ಕೊಂಡು ಹೋಗಿದ್ವಿ. ನಾವು ನೋಡಿದ್ರೆ 3:30-4 ಗಂಟೆಗೆ ಎದ್ದು ಪ್ರಾರ್ಥನೆ ಪ್ರಾರಂಭವಾಗಿದೆ. ಎಲ್ಲರೂ ಬಂದಿದ್ದಾರೆ, ನಮ್ಮ ವಿಶ್ವಾಸಿಗಳಿಲ್ಲ. ಕೆಲವರು ನಮ್ಮ ವಿಶ್ವಾಸಗಳಲ್ಲಿ ಕೆಲವರು ಬಂದಿದ್ದು, ಕೆಲವರು ಇಲ್ಲ. ಮೀಟಿಂಗ್ ಎಲ್ಲ ಮುಗಿತು, 6:30 ಆಯ್ತು. ನಾನು ಕೂತ್ಕೊಂಡು ಮಲಗಿದ್ರು, ನಾನು ಗೀತಿದ್ದೆ. ನಾನು ಎದ್ದಾಳ ಅಂತೇಳಿ ಎದ್ದಾಳಮ್ಮ, ಏನು ನೋಡುವ, ಅಯ್ಯೋ ಶಿವ 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 ಸ್ತೋತ್ರ ಹೋಗ್ಬಿಟ್ಟಿದೆ ಅವ. ಸ್ತೋತ್ರ ಇಲ್ಲ ಎಂಬ ಎದ್ದು ಕೂಡ ಅಯ್ಯೋ ಅಲ್ಲಮ್ಮ ಪ್ರೇಯರ್ ಮಾಡಿ ಸ್ತೋತ್ರ ಹೌದಪ್ಪ, ಪ್ರೇಯರ್ ಮಾಡ್ಬೇಕಲ್ಲ. ಈ ರೀತಿ ಈ ಆದ್ಮೇಲೆ ನನ್ನ ಸಹೋದರಿ, ನನ್ನ ಸಹೋದರ, ಈ ಕೆಲವು ಗುಣಲಕ್ಷಣಗಳು ನಮಗೆ ಬೇಕು. ಕೆಲವು ಗುಣಗಳಿಲ್ಲದೆ ಹೋದರೆ ನಾವು ಫೇಲ್ ಆಗುವ ಸ್ಥಿತಿಯಲ್ಲಿ ಇರ್ತೀವಿ. ಖಂಡಿತವಾಗ್ಲೂ ಫೇಲ್ ಆಗುವ ಸ್ಥಿತಿಯಲ್ಲಿ ಇರ್ತೀವಿ. ಇದರಲ್ಲಿ ಸ್ವಲ್ಪವಾದ ನಮಗಿರ್ಬೇಕು. ಮತ್ಸರ, ಕಲಹ, ಕ್ರೋಧ, ದೂಷಣೆ, ಹಾ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಏನ್ ಮಾಡ್ಬೇಕಂತ ನಮ್ಮಿಂದ ನಾವು ಬದುಕಬೇಕಂದ್ರೆ, ಚೆನ್ನಾಗಿರ್ಬೇಕಂದ್ರೆ ಇವು ಫಸ್ಟ್ ದೂರ ಇರಬೇಕು. ಅಲ್ಲೇಲೂಯಾ. ಇವೆಲ್ಲ ಎಲ್ಲಿರ್ಬೇಕು? ಹೊರಗೆ ಪರಿಶುದ್ಧಾತ್ಮನಿಗೆ ಯೋಗ್ಯತೆ ಇಲ್ಲ. ಇದು ಪರಿಶುದ್ಧಾತ್ಮನು ದುಃಖಪಡಿಸುವಂತ ಕಾರ್ಯಗಳು, ಈ ಕಾರ್ಯಗಳು. ನೆಕ್ಸ್ಟ್ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, 3:13. ಯಾಕೋ 3:13 ಪ್ಲೀಸ್ ಹೇಳಿ. ಯಾಕೋ 3:13. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತಿ ಆಗಿದ್ದರೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆಪಟ್ಟರೆ. ಯಾಕೋ 3:13. ಜೇಮ್ಸ್ ಗಂಡು ಜ್ಞಾನಿಯು ಅಮ್ಮ ಲೇ ಅಮ್ಮ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂತವನು ಯೋಗ್ಯನಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಏನೋ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಯಾವುದಕ್ಕೆ ವಿರೋಧ? ಪಕ್ಷಭೇದ ಮತ್ಸರವು ಹೃದಯದಲ್ಲಿದ್ದರೆ ನಾವು ಕ್ರಿಸ್ತನಿಗೆ ವಿರುದ್ಧವಾಗಿದ್ದಂತೆ, ಶಿಲುಬೆಗೆ ವಿರುದ್ಧ. ಶಿಲುಬೆಗೆ ನಮಗೇನು ಸಂಬಂಧ ಇಲ್ಲ. ಯೇಸು ರಕ್ತಕ್ಕೆ ನಮಗೇನು ಸಂಬಂಧ ಇಲ್ಲ. ಆ ಕಾರ್ಯಕ್ಕೆ ಮಾತ್ರ ನಾವು ಕ್ರೈಸ್ತವರು. ಆದರೆ ಎಲ್ಲವರಿಂದ ನಿರಾಕರಿಸಲ್ಪಡ್ತವು. ಇದು ಸೈತಾನನಿಗೆ ಕೂಡ ಗೊತ್ತು. ಸೈತಾನ್ ಆಟಾಡ್ತಾನ್ರಿ, ನಿಮಗೆ ಗೊತ್ತಾ? ಸೈತಾನ್ ಪ್ರಾರ್ಥನೆ ಮಾಡ್ತಾನೆ. ಯೇಸು ಕ್ರಿಸ್ತನ ವಾಕ್ಯ ಅದ್ಭುತವಾಗಿ ಹೋಗ್ತಾನೆ, ನನಗಿಂತ ಚೆನ್ನಾಗಿ ಬೋಧಿಸ್ತಾನೆ ಸೈತಾನ್. ಆ ಶಕ್ತಿ ಅವನಿಗಿದೆ ಇಲ್ವಾ? ಇದೇ ಪ್ರಿಯರೇ. ಬಟ್ ದೇವರ ಕ್ರಿಯೆ ಏನೆಂಬುದಾಗಿ ಎಲ್ಲಿ ಕಾಣ್ತದಂದ್ರೆ, ಆ ಕ್ರಿಯಾ ರೂಪವಾಗಿ ಬಂದಾಗ ಮಾತ್ರ ಆ ಕಾರ್ಯ ಕಾಣುದು. ನೆಕ್ಸ್ಟ್ 14. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿ. ಅದು ಪರಲೋಕದಿಂದ ಬಂದದ್ದಲ್ಲ. ಒಬ್ಬ ಮನುಷ್ಯನ ಏನಾದ್ರು ಮೇಲ್ ಮಾಡಿದ್ರೆ, ಒಳ್ಳೇದು ಮಾಡಿದ್ರೆ ಅಂತೇಳಿ ಸಭೆಯಲ್ಲಿ ಹೊಗಳಿಕೊಂಡ್ರೆ ಅದು ಪರಲೋಕದಿಂದ ಬಂದದ್ದಲ್ಲ, ಅದು ಭೂ ಸಂಬಂಧವಾದದ್ದು. ಅದು ಸೈತಾನನಿಂದ ಬಂದ ಕಾರ್ಯ. ಆ ಹೊಗಳಿಕೊಳ್ಳಿಕ್ಕೆ ಏನಿಲ್ಲ. ಒಳ್ಳೆ ಕ್ರಿಯೆ ಮಾಡಿದ್ರೆ ನಾವು ಹೊಗಳಿಕೊಳ್ಳೋದು ಏನಿದೆ? ಯಾರು ನಮಗೆ ಯಾರಾದ್ರೂ ಪ್ರೈಸ್ ಕೊಡ್ತಾರ?
ಏನ್ ಕೊಟ್ಟರೆ ಸ್ವಲ್ಪ ಏನಾದರೂ ಸಹಾಯ ಮಾಡೋದು ಅಷ್ಟೇ. ಆದರೆ ಪರಲೋಕದಿಂದ ಬಂದದ್ದು ಶಾಶ್ವತವಾದ 15 ಮೇಲಾಣದಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು. ಪ್ರಾಕೃತವಾದ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಯಾರು? ದೆವ್ವಗಳಿಗೆ ಸಂಬಂಧಪಟ್ಟದಂತ. ದೆವ್ವಗಳು ಕಾರ್ಯಗಳು ನೋಡಿದ್ರೆ ನೀವು ಭಯಂಕರವಾಗಿ ಅದು ಹೆಂಗ್ ಮಾಡುತ್ತೋ ಅದಕ್ಕೆ ಗೊತ್ತಿರಲ್ಲ, ಅದು ಏನ್ ಮಾಡುತ್ತೋ ಅದಕ್ಕೆ ಗೊತ್ತಿರಲ್ಲ. ಇದು ಭೂಸಂಬಂಧವಾದದ್ದು. ಆದರೆ ಮೇಲಿಂದ ಬಂದದ್ದು ಯಾರು ಗೊತ್ತಾ? ಶಾಂತಿ, ಪ್ರೀತಿ, ಸಮಾಧಾನ, ದಯಾಳತ್ವ, ದೀರ್ಘ ಶಾಂತಿ, ಕರುಣೆ, ದಯೆ, ದಮ್ಮಯ, ವಿನಯ, ನಂಬಿಕೆ, ವಿಶ್ವಾಸ. ಇದು ಮೇಲಾಣದಿಂದ ಬಂದದ್ದು. ಸಮಾಧಾನವೆನ್ನುವ ಒಂದು ಕಾರ್ಯ ಇದೆಯಲ್ಲ, ಅದು ಮೇಲಾಣದಿಂದ ಬಂದಿದ್ದು. ಆ ವಾಕ್ಯ ಇರುತ್ತೆ, ಅದು ದೆವ್ವಗಳಿಗೆ ಸಂಬಂಧವಾದಪಟ್ಟದ್ದು. ಮಸ್ತರವು ಪಕ್ಷಭೇದವು ಇರುವ ಕಡೆಯಲ್ಲೆಲ್ಲ ಸಕಲ ವಿಧವಾದ ಎಲ್ಲಿ ಏನೋ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಏನಿರ್ತದಂತ ಅಲ್ಲಿ ಗಲಿಬಿಲಿ ಇರ್ತದಂತ. ಮತ್ಸರವು ಪಕ್ಷಭೇದ ಇದ್ದಲ್ಲಿ ಅದು ಸಭೆ ಆಗಿರ್ಬೋದು, ಮನೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ರಾಜಕಾರಣಿಗಳೇ ಆಗಿರ್ಬೋದು, ಅಲ್ಲೇನಿರ್ತದೆ ಗಲಿಬಿಲಿ. ದೆವ್ವದ ಕ್ರಿಯೆ ಗಲಿಬಿಲಿ. ಓಕೆ ನೆಕ್ಸ್ಟ್ ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಎಲ್ಲ ನೀಚ ಕೃತ್ಯ ಇರ್ತದೆ, ಎಲ್ಲ ನೀಚ ಕೃತ್ಯ. ನಾವು ಕೂಡ ರಾಜಕೀಯ ಹೋದಂಗೆ ಆಗುತ್ತೆ. ಈಗ ನಾಳೆ ಬಂದು ಓಟು ನಿಮ್ಗೆ ಚರಂಡಿ ಮಾಡಿಸ್ಕೊಂಡು ಮನೆ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಅಂತ ಓಟ್ ಹಾಕ್ಸೋಂತಾರೆ, ಅವ್ರು ಏನು ಕೊಡಲ್ಲ. ಮತ್ತೆ ನಾವೇನು ಕೇಳೋದು ನಮಗೆ ಯಾವುದೋ ಒಂದು ಆಗ್ತದೆ. ಇದು ಕತೆ ರಿವರ್ಸ್. ನಾವು ಪ್ರೀತಿಸಿ ಅದಕ್ಕೆ ದಾವದಲ್ಲಿ ಹೇಳ್ತಾನೆ, ದೇವ ನಾನು ಅಸ್ವಸ್ಥತೆಯಲ್ಲಿರುವಾಗ ಗೋಣಿ ತಟ್ಟೆಯನ್ನು ಕಟ್ಟಿಕೊಂಡು ತಾಯಿ ಸೊತ್ತ ಮಗುವಂತೆ ದುಃಖಿಸುತ್ತಾ ಪ್ರಾರ್ಥನೆ ಮಾಡಿದೆ. ನನ್ನ ತಟ್ಟೆಯಲ್ಲಿ ಊಟ ಮಾಡಿದಂತ ನನ್ನ ಸ್ನೇಹಿತರೇ ತಮ್ಮ ಕಾಲು ನನಗೆ ಅಡ್ಡ ಇಡ್ತಾರೆ. ಅವರು ಆ ರೋಗದಲ್ಲಿರುವಾಗ ನಾನು ಪ್ರಾರ್ಥನೆ ಮಾಡಿದೆ. ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿದ್ರೆ ನನಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ. ದಾವಿದನ ಕೀರ್ತನೆ ಓದ್ರಿ, ದಾವಿದನ ಕೀರ್ತನೆ. ಇವೆಲ್ಲ ರಿವರ್ಸ್ ಆಗುವವರು ಹೆಂಗಾದ್ರೂ ರಿವರ್ಸ್ ಆಗ್ತಾರೆ. ಯಾವಾಗ ರಿವರ್ಸ್ ಆಗ್ತಾರೆ ಗೊತ್ತಿಲ್ಲ. ಬಟ್ ದೇವರ ವಾಕ್ಯ ಹೇಳ್ತದೆ, ಪ್ರೀತಿ, ಸಂತೋಷ, ವಿಶ್ವಾಸ, ನಂಬಿಕೆ ಸಭೆಯಲ್ಲಿ ಯಾವಾಗಲೂ ಇರ್ತಾವೆ. ಯಾರು ಅದನ್ನು ಕಿತ್ತಾಕಕ್ಕೆ ಸಾಧ್ಯನೇ ಇಲ್ಲ. ಅದು ಕಳೆದ್ರೂ ಅದು ಮತ್ತೆ ಸಿಕ್ಕಿಕೊಡ್ತದೆ. ಅಲ್ಲೇಲೂಯಾ. ಅದು ಕಳೆದ್ರೂ ಮತ್ತೆ ಪ್ರೀತಿಗಿರುವ ಬಲ ಅದೇ. ಕೆಟ್ಟದ್ದು ಹೋಗ್ತದೆ, ಬಟ್ ಪ್ರೀತಿಗಿರುವ ಬಲ ಏನು ಗೊತ್ತಾ? ಅದು ಕಡಿದು ಹಾಕಿದ್ರು ಅಲ್ಲಿಗೆ, ಅದು ಬೇರೆ ಸೈಡ್ ತೆಗೆದಾಕಿದ್ರು. ಎಲ್ಲೋ ಒಂದು ಸಲ ಎಲ್ಲೋ ಒಂದು ತೊಟ್ಟು ಬೇರೆ ಸಿಕ್ಕಿದ್ರು ಮತ್ತೆ ಅದು ಬಂದೇ ಬರ್ತದೆ. ಪ್ರೀತಿಗಿರುವ ಬಲ ಅದೇ. ಅದಕ್ಕೆ ಬೈಬಲ್ ಹೇಳ್ತಾರೆ, ಎಲ್ಲದಕ್ಕಿಂತಲೂ ಪ್ರೀತಿ ಬಹಳ ದೊಡ್ಡದಂತ. ಎಲ್ಲದಕ್ಕಿಂತಲೂ ಪ್ರೀತಿ ಬಹಳ ದೊಡ್ಡದು. ಇನ್ನು ಸ್ವಲ್ಪ ಮೇಲಾಣದಿಂದ ಬಂದ ಜ್ಞಾನ. ಆದರೆ ಮೇಲಾಣದಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು. ಯಾವುದು ಹೇಳ್ರಿ? ಹೆಂಗ್ ಬೇಕಾದ್ರೆ ನಡ್ಕೊಳ್ಳಲ್ಲ, ಹೆಂಗ್ ಬೇಕಾದ್ರೆ ಮಾತಾಡಲ್ಲ, ಹೆಂಗ್ ಬೇಕಾದ್ರೆ ಏನು ಹೇಳಕ್ಕಾಗಲ್ಲ. ಎಲ್ಲಿ ನಮ್ಮನ್ನು ಕರ್ಕೊಂಡು ನೋಡ್ರಿ, ಯಾರಾದ್ರೂ ಒಬ್ಬರು ನಮ್ಮನ್ನು ಕರೆದು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಆ ಪ್ರೀತಿ ನಾವು ಪಾತ್ರ ಇದ್ದೀವಿ. ಅದು ನಿಜವನ್ನ ದೇವರಿಂದ ಬಂದದ್ದು. ಅಲ್ಲೇಲೂಯಾ. ಲೂಸಿಫರ್ ಅಂತ ನಾವು ಇರ್ಬಾರ್ದು. ನೆಕ್ಸ್ಟ್ ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವು, ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಕರುಣೆ, ಒಪ್ಪಿಕೊಳ್ಳುವಂಥದ್ದು, ಸಂತೋಷ ಪಡುವಂಥದ್ದು. ನೀವು ಆಶೀರ್ವಾದ ಹೊಂದಿದ್ರೆ ನನಗೆ ಸಂತೋಷ. ಅವ್ರು ಆಶೀರ್ವಾದ ಹೊಂದಿದ್ರೆ ಏನು ಮಾಡ್ಬೇಕಪ್ಪ ಅನ್ನೋ ಉದ್ದೇಶ ಇರಬಾರ್ದು. ಆಶೀರ್ವಾದ ದೇವರಿಗೆ ಸ್ತೋತ್ರ ಹೊಂದಲಿ. ಅಲ್ಲೇಲೂಯಾ. ನೆಕ್ಸ್ಟ್ ಫಸ್ಟ್ ಪೇಪರ್ 5 ವಾಕ್ಯ 8-9. ನೆಕ್ಸ್ಟ್ ಒಬ್ಬರು ಲೂಕ 2 ವಾಕ್ಯ 33-34. ಕೊನೆಯದಾಗಿ ನಾವು ಈ ವಾಕ್ಯ ಮುಕ್ತಾಯ ಮಾಡಿಕೊಳ್ಳೋಣ. ತದನಂತರ ನಮ್ಮೆಲ್ಲ ನಾವು ಕರ್ತನಿಗೆ ಸಿದ್ಧಪಡಿಸಿಕೊಳ್ಳೋಣ. ಫಸ್ಟ್ ಪೀಟರ್ 5:9. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು. ಏನು ಸೈತಾನ ಎದುರು ಹೋಗ್ಬೇಕಂದ್ರೆ ಯಾವ್ದ್ರಲ್ಲಿ ದೃಢವಾಗಿರ್ಬೇಕು ಹೇಳಿದ್ರೆ ನಾವು? ಅಲ್ಲೇಲೂಯಾ. ನಂಬಿಕೆ ಹೆಂಗಿರ್ಬೇಕಂದ್ರೆ, ಒಂದು ಸಭೆ ದೃಢವಾಗಿರ್ಬೇಕಂದ್ರೆ ನಂಬಿಕೆ ಬಹಳ ಪ್ರಾಮುಖ್ಯ. ಒಂದು ಮನೆ ಸ್ಥಿರವಾಗಿರ್ಬೇಕಂದ್ರೆ ನಂಬಿಕೆ ಬಹಳ ಪ್ರಾಮುಖ್ಯ. ರಾಜ್ಯ ಸ್ಥಿರವಾಗಿರ್ಬೇಕಂದ್ರೆ ನಂಬಿಕೆ ಬಹಳ ಪ್ರಾಮುಖ್ಯ. ದೇಶ ಚೆನ್ನಾಗಿರ್ಬೇಕಂದ್ರೆ ನಂಬಿಕೆ, ದೇಶದ ಅಧಿಕಾರಿಗಳು ನಂಬಿಕೆಸ್ಥರಾಗಿರ್ಬೇಕು. ಅಲ್ಲೇಲೂಯಾ. ಮನೆ ಚೆನ್ನಾಗಿರ್ಬೇಕಂದ್ರೆ ಮನೆಗೆ ಯಜಮಾನರು ಚೆನ್ನಾಗಿರ್ಬೇಕು. ಪ್ರಿಯ ಆತ್ಮೀಯ ನನ್ನ ಸಹೋದರಿ ಸಹೋದರ, ಊರು ಚೆನ್ನಾಗಿರ್ಬೇಕಂದ್ರೆ ಊರನ್ನು ಆಳೋ ಉಡಾಳು ಕೂಡ ಚೆನ್ನಾಗಿರ್ಬೇಕು.
ಇಲ್ಲೇ ಹೋದ್ರೆ ಊರು ಕೆಟ್ಟು ಹೋಗ್ತದೆ, ಮನೆ ಯಜಮಾನ್ ಚೆನ್ನಾಗಿರೋದು ಮನೆ ಕೆಟ್ಟು ಹೋಗ್ತದೆ, ಮನೆ ವರ್ತಿ ಚೆನ್ನಾಗಿಲ್ಲದೆ, ಮನೆ ಯಜಮಾನಿ ಚೆನ್ನಾಗಿಲ್ಲದೆ ಹೋದ್ರೆ ಮನೆ ಕೆಟ್ಟು ಹೋಗ್ತದೆ. ಸಭೆಯಲ್ಲಿ ಸಂಘ ಸರಿಯಿಲ್ಲದೆ ಹೋದ್ರೆ ಸಂಘ ಕೆಟ್ಟು ಹೋಗ್ತದೆ. ಇದು ಬಹಳ ಪ್ರಿಯ ಆತ್ಮೀಯ ಸಹೋದರ ಪೀಟರ್ ಆ ಪೇತ್ರ ಬರೆದ ಪತ್ರಿಕೆಯಲ್ಲಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಹೆಂಗಿರ್ಬೇಕಂತ ನಾವು ದೃಢವಾಗಿರ್ಬೇಕು. ನಾವು ದೇವರು ನನಗೆ ಕಾರ್ಯ ಮಾಡ್ತಾನೆ ಖಂಡಿತವಾಗಿ, ದೇವರು ನನ್ನ ಆಶೀರ್ವಾದ ಮಾಡ್ತಾನೆ ಖಂಡಿತವಾಗಿ, ದೇವರು ನನ್ನ ಕೈ ಬಿಡಲ್ಲ ಖಂಡಿತವಾಗಿ, ಈ ನಂಬಿಕೆಯಲ್ಲಿ. ಅವನನ್ನು ಎದುರಿಸಿರಿ. ಯಾರನ್ನು? ನೀವು ನಂಬಿಕೆಯಲ್ಲಿ ಸ್ಥಿರವಾಗಿದ್ರೆ ಯಾರು ಎದುರ್ತಾರೆ ಗೊತ್ತಾ ನಿಮಗೆ? ಮೊದಲು ನಿಮಗೆ ಎದುರಾಗುವಂಥ ಶೋಧನೆ ಎದುರ್ತದೆ, ನೆಕ್ಸ್ಟ್ ಸೈತಾನ ಎದುರ್ತಾನೆ, ನೆಕ್ಸ್ಟ್ ಕಷ್ಟಗಳು ಬರ್ಬೇಕಾದ್ರೂ ದೇವ್ರನ್ನ ಕೇಳೇ ಬರ್ಬೇಕು. ಯೌವನ ಜೀವಿತದಲ್ಲಿ ಸೈತಾನಾಗೆ ನೇರವಾಗಿ ಹೋಗಿ ಹಿಡ್ಕೊಂಡ್ಬಿಟ್ಟು ದೇವ್ರನ್ನ ಇಲ್ಲಲ್ಲ, ದೇವರ ಆತ್ಮದ ಮತ್ತು ಯೌವನ ಹತ್ರ ಹೋಗ್ಬೋದಾನ ಅಂತ ದೇವರು ಹೇಳ್ತಾನೆ, ಹೋಗು ನನ್ನ ಭಕ್ತನು, ನೀತಿವಂತನು, ಯಥಾರ್ಥವಂತನು, ಭಕ್ತಿವಂತನು. ಎಲ್ಲ ನಷ್ಟ ಮಾಡಿದ್ರೆ ಅವನು ಭಕ್ತಿ ಬಿಡೋಣಲ್ಲ. ಅಲ್ಲೆಲ್ಲೂಯ್ಯ. ಈ ಲೋಕದಲ್ಲಿ ಏನು ನಷ್ಟವಾದ್ರೆ ನಾವೇನು ಮಾಡ್ಬೇಕಂತ? ಭಕ್ತಿ ಬಿಡಬೇಕಾ? ಏನಾದರೂ ನಷ್ಟವಾಯ್ತು ಅಂದ್ರೆ ಭಕ್ತಿ ಬಿಡಬೇಕಾ? ನನ್ನ ಸಹೋದರ ನಮ್ಮ ಕಣ್ಣು ಮುಂದೆನೆ 2025ರಲ್ಲಿ ಒಬ್ಬ ಉತ್ತಮವಾದ ದೈವ ಸೇವಕರು ಪ್ರವೀಣ್ ಪಗಡಾಲ ದೇವರಿಗಾಗಿ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿಕೊಂಡ್ರು. ಆದರೆ ಆ ಫ್ಯಾಮಿಲಿ ಅಷ್ಟು ದುಃಖದಲ್ಲಿದ್ದರೂ ಕೂಡ ಅವ್ರು ಏನು ಹೇಳುವ ಮಾತೇನು ಗೊತ್ತಾ? ನಮ್ಮ ತಂದೆ ವೈಫ್ ಹೇಳ್ತಾ ಇದ್ದಾರೆ, ನಮ್ಮ ಹಸ್ಬೆಂಡ್ ಪರಲೋಕದಲ್ಲಿ ದೇವರಲ್ಲಿದ್ದಾನೆ, ತೊಂದರೆ ಇಲ್ಲ, ನಾವು ಯಾರ ಮೇಲೆ ಕೋಪ ಇಟ್ಕೊಳ್ಳಲ್ಲ. ಮಗಳು ಹೇಳ್ತಾ ಇದ್ದಾರೆ, ನಮ್ಮ ಫಾದರು ದೇವರ ಪರಲೋಕದಲ್ಲಿದ್ದಾರೆ, ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ದೇವರು ಅವ್ರನ್ನ ಕ್ಷಮಿಸ್ಲಿ. ನಮ್ಮ ಫಾದರ್ಗೆ ಏನಾಗಿದೋ ಈ ಲೋಕದಲ್ಲಿ ಇವ್ರು ತೀರ್ಪು ಮಾಡೋದಲ್ಲ, ದೇವರಿಗೆ ಗೊತ್ತಲ್ಲ, ದೇವರು ತೀರ್ಪು ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ನಮ್ಮ ಕಣ್ಣು ಮುಂದೆ 2025ರಲ್ಲಿ ಪ್ರವೀಣ್ ಪಗಡಾಲ ಪ್ರಾಣವನ್ನೇ ಸಮರ್ಪಣೆ ಮಾಡಿದ್ರು. ನಷ್ಟವಾದರೂ ತೊಂದರೆ ಇಲ್ಲ ಪ್ರೇರೆ, ಪ್ರಾಣ ಪವನ್ ಹೇಳ್ತಾರೆ, ಪ್ರಾಣ ನಷ್ಟವಾದರೂ ಪರವಾಗಿಲ್ಲ, ನಾನು ನೀತಿ ಬಿಡಲ್ಲ. ನನಗೆ ಪ್ರಾಣ ನಷ್ಟವಾದರೂ ತೊಂದರೆ ಇಲ್ಲ, ನೀತಿ ಬಿಡಲ್ಲ, ಪರಿಶುದ್ಧತೆ ಕಳ್ಕೊಳ್ಳಲ್ಲ, ಯಥಾರ್ಥತೆ ಕಳ್ಕೊಳ್ಳಲ್ಲ. ಯೌವನ ಅದೇ ಹೇಳ್ತಾನೆ, ದೇವರಿಗೋ ನನ್ನ ಭಕ್ತನಾದ ಯೌವನು ನೀತಿವಂತನು, ಯಥಾರ್ಥವಂತನು, ನಿರ್ದೋಷಿಯು, ದೋಷವಿಲ್ಲದವನು. ನೀನು ಅವನ ಹತ್ರ ಹೋಗಿ ಏನ್ ಮಾಡ್ತೀವಿ ಮಾಡು. ಸೈತಾನ್ ಹೋಗಿ ಅವನು ಏನ್ ಮಾಡ್ತಾನೆ? ಫಸ್ಟ್ ಆಸ್ತಿಗಳು, ತದನಂತರ ಎಲ್ಲ ಕುರಿ ದನಗಳು, ಎಲ್ಲ ಆಸ್ತಿಗಳು, ಬಂಗಾರ ಬೆಳ್ಳಿ ಮುಂತಾದೆಲ್ಲ ಹೋಗ್ತು. ಆದರೆ ಅವನು ದೇವರು ಇಲ್ಲ ಅಂತ ಹೇಳಿಲ್ಲ, ಅದನ್ನು ಅನಿಸ್ಬೇಕಂತ ಹೇಳಿ ಸೈತಾನ್ ಶೋಧನೆ ಕೊಟ್ಟ. ಆ ಸೈತಾನ್ ಶೋಧನೆಯಲ್ಲಿ ಯೌವನು ನಂಬಿಗಸ್ತನಾಗಿಲ್ಲ. ವಾಕ್ಯ ಹೇಳ್ತದೆ, ನೀವು ನಂಬಿಕೆಯಲ್ಲಿ ದೃಢವಾಗಿರಿ. ಯಾರ ಮಾತು ಕೇಳಬಾರ್ದು. ಯಾರು ನಮಗೆ ಪಂಪಡಿಬೇಕ ನಾವು ನಂಬಬೇಕಂದ್ರೆ ಬೇಕಾಗಿಲ್ಲ. ದೇವ್ರ ಮೇಲೆ ನಿಮ್ಗೆ ವಿಶ್ವಾಸ ಇದ್ರೆ ಸಾಕು. ವಿಶ್ವಾಸ ಇದ್ರೆ ಎಲ್ಲ ದೊರೀತದೆ. ಆರೋಗ್ಯ ಬೇಕಾ? ವಿಶ್ವಾಸದಿಂದ ಪ್ರಾರ್ಥನೆ ಮಾಡು. ಅನಾರೋಗ್ಯದಲ್ಲಿದೆಯಾ? ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ. ಯಾರು ಕೇಳಬೇಡ. ಯೇಸುಸ್ವಾಮಿ ಹೇಳ್ತಾರೆ, ನಿನಗೆ ಮನಸ್ಸಿದೆಯಾ? ವಿಶ್ವಾಸ ಇದೆಯಾ? ನಿನ್ನ ವಿಶ್ವಾಸ ಮೇಲೆ ನಿನ್ನನ್ನು ಸ್ವಸ್ಥ ಮಾಡಲಿ. ವಿಶ್ವಾಸ, ನಂಬಿಕೆ ಬಹಳ ಇಂಪಾರ್ಟೆಂಟ್ ಪ್ರೇರೆ. ಎಲ್ಲಿ ನಮಗೆ ನಂಬಿಕೆ ಇದೆಯೋ ಅಲ್ಲಿ ನಾವು ದೃಢವಾಗಿದ್ರೆ ಈ ಐಕ್ಯತೆ ಹೆಂಗಿದ್ರು ಗೊತ್ತಾ? ನೆಕ್ಸ್ಟ್ ಇದು ಸೈತಾನ ನಿನ್ನ ಎಲ್ಲಿ ಟಚ್ ಮಾಡೋಕ್ಕಾಗಲ್ಲ. ಪ್ರತಿ ಶೋಧನೆಯಲ್ಲಿ ನೀನು ಜಯಿಸಿದ. ಪ್ರತಿ ಶೋಧನೆ ಮೇಲೆ ಶೋಧನೆ ಬರಲಿ, ರೋಗದ ಮೇಲೆ ರೋಗ ಬರಲಿ, ಅದು ಏನು ಮಾಡಲಿಕ್ಕಾಗಲ್ಲ. ನೀನು ಒಂದು ವೇಳೆ ರೋಗ ಬಂದಿದೆ ಅಂತ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿ ಆ ರೋಗದಲ್ಲಿಟ್ಟು ನಿನ್ನ ಸೈತಾನ ಜಯಿಸದೇ ಹೋದ್ರೆ ನೀವು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿ ನೆಕ್ಸ್ಟ್ ಆ ರೋಗ ನಿನಗಿಲ್ಲ. ವಿಶ್ವಾಸ ನಿನಗೆ ಬೇಕು. ನಿನ್ನ ಹೃದಯದಲ್ಲಿ ಏನ್ ಬೇಕು ಹೇಳ್ರಿ? ಅಮ್ಮ, ನಿನ್ನ ವಿಶ್ವಾಸದಲ್ಲಿ ನಾನು ಸ್ವಸ್ಥ ಮಾಡ್ತೀನಿ. ನಿನ್ನ ವಿಶ್ವಾಸದಲ್ಲಿ ನಾನು ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆ ಯೇಸು ಕ್ರಿಸ್ತನ ಹಿಂದೆ 12 ಮಂದಿ ಶಿಷ್ಯರು ಅನೇಕ ಜನರು ಹೋಗ್ತಿರುವಾಗ ಆ ಒಂದು ಮಗಳಿಗೆ ದೆವ್ವ ಹಿಡಿದಿರ್ತದೆ. ತಾಯಿ ಹೋಗ್ತಾ ಇರ್ತಾಳೆ, ಯೇಸುಸ್ವಾಮಿ ಬಂದ್ರೆ ಏನಾಗ್ತದೆ ಎಲ್ಲ ಕಡೆ ತೋರಿಸಿರ್ತಾರೆ, ಎಲ್ಲ ವೈದ್ಯರನ್ನು ಆಶ್ರಯಿಸಿ ಆಕೆ ಕೊನೆಗೆ ಯೇಸುಸ್ವಾಮಿಯನ್ನು ನೋಡ್ಬೇಕಂತ ಹೇಳಿ ಹೋಗ್ತಾ ಇದ್ದಾರೆ. ಅದರಿಂದ ಯಾವ ಊರಲ್ಲಿ ಕೂಡ ಆಕೆನ ಸ್ಪಂದಿಸಲ್ಲ. ಶಿಷ್ಯರು ಹೇಳ್ತಾರೆ, ಸ್ವಾಮಿ ಆಕೆ ನಮ್ಮ ಹಿಂದೆ ಬರ್ತದಲ್ಲ ಆ ಊರಾಗಿದ್ದ, ಏನ್ ಮಾಡೋಣ, ಸುಮ್ಮನೆ ಬರೀ ನೀವು ಅಷ್ಟೇ. ನೆಕ್ಸ್ಟ್ ಊರಿಗೆ ಹೋದ್ರೆ ಯೇಸುಸ್ವಾಮಿ ಹಿಂದೆ ಆಗ್ಬೋದು. ಮತ್ತೆ ಹೇಳ್ತಾರೆ ಶಿಷ್ಯ, ಸ್ವಾಮಿ ಆ ಊರಿಂದ ಬೆಳಿಗ್ಗೆ ನಮ್ಮ ನಿಂಬಾಲಿಸ್ತಾ ಇದ್ದಾರೆ, ಆ ಊರಿಗೆ ಹಂಗೆ ಬರ್ತಾ ಇದ್ದಾರೆ, ಆಕೆ ಏನು ಸ್ವಲ್ಪ ಹೇಳಿ ಕಳಿಸ್ತದೆ ಅಷ್ಟೇ. ಹಂಗೆ ನೆಕ್ಸ್ಟು ಅವ್ರಿಗೆ ಹಸುವೆ ಆಯಿತು, ಒಂದು ಕಡೆ ಊಟ ಕುಂದಿರ್ತಾರೆ. ಆಯನು ಕೂಡ ಬಂದು ಅವ್ರು ಕಾಲು ಕಡೆಗೆ ಕುಂತಿರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಶಿಷ್ಯರು ಮತ್ತೆ ಹೇಳ್ತಾರೆ, ಸ್ವಾಮಿ ಆಯಮ್ಮಲ್ಲಿದ್ದಾರೆ. ಯೇಸುಸ್ವಾಮಿ ಹೇಳ್ತಾರೆ, ಇಗೋ ಮಕ್ಕಳು ತಿನ್ನುವ ರೊಟ್ಟಿ ತುಂಡನ್ನು ನಾನು ನಾಯಿಗಳಿಗೆ ಹಾಕಲಿಕ್ಕೆ ಇಷ್ಟಪಡಲ್ಲ. ಅಂದ್ರೆ ಆಕೆ ಅನ್ಕೊಂಡಿರ್ಬೋದು, ಆಗ ಆಕೆ ರಿಪೀಟ್ ಹೇಳುವ ಮಾತೇ ಗೊತ್ತು, ರಿವರ್ಸ್ ಹೇಳುವ ಮಾತೇ ಗೊತ್ತಾ? ಪ್ರಭು, ನೀನೇನಂದ್ರೂ ಪರವಾಗಿಲ್ಲ, ನನ್ನಲ್ಲಿ ವಿಶ್ವಾಸ ಇದೆ, ನನ್ನ ಮಗಳನ್ನು ಸ್ವಸ್ಥ ಮಾಡ್ತೀನಿ. ಯೇಸುಸ್ವಾಮಿ ಆ ಕ್ಷಣದಲ್ಲಿ ಹೇಳಮ್ಮ, ನೀನು ಮನೆಗೆ ಹೋಗು,
ನೀನು ಮನೆಗೆ ಹೋಗೋದ್ರೊಳಗಾಗಿ ನಿನ್ನ ಮಗಳು ಸ್ವಸ್ಥವಾಗಿರ್ತಾಳೆ. ಸ್ತೋತ್ರ. ನಂಬಿಕೆ ಬಹಳ ಪ್ರಾಮುಖ್ಯ. ವಾಕ್ಯ ಹೇಳ್ತದೆ, ನಂಬಿಕೆ ನಿನ್ನಲ್ಲಿದ್ರೆ ದೇವರ ಮಹಿಮೆ ಕಾಣ್ತೀಯಾ. ನಂಬಿಕೆ ನಿನ್ನಲ್ಲಿದ್ರೆ ದೇವರ ಮಹಿಮೆ ನಿನ್ನ ಮೇಲೆ ಬರ್ತದೆ. ನಂಬಿಕೆ ನಿನ್ನಲ್ಲಿದ್ರೆ ಸೈತಾನ ಎಷ್ಟು ಮಾತ್ರ ಕಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೌವನ ಜೀವಿತದಲ್ಲಿ ಅದೇ ಆಗಿದೆ. ಎಷ್ಟು ಏನೆಲ್ಲ ಮಾಡಿದೆ ಯೌವನಿಗೆ, ಆದರೆ ಯೌವನ ಸ್ವಲ್ಪ ಕೂಡ ಅಲ್ಲಾಡಲಿಲ್ಲ. ನೆಕ್ಸ್ಟು ಯೌವನ ಒಂದು ಚರಿತ್ರೆ ನೋಡುವಾಗ ಡಬಲ್ ಬ್ಲೆಸ್ಸಿಂಗ್ ಅಂತ, ಅಂದ್ರೆ 2ರಷ್ಟು ಆಶೀರ್ವಾದ. ಈ ದಿನ ನೀನು ಏನಿಲ್ವೋ ಅದು ನೋಡಿ ಕೊರಬೇಡ. ಯೇಸು ಸ್ವಾಮಿ ಎಲ್ಲಿದೆಯಾ, ಸಂತೋಷದಿಂದ ಸಂತೋಷ. ಒಂದು ದಿನ ನಿನ್ನ ಹುಡುಕಂತ ಅದೇ ಬರ್ತದೆ. ನೀನು ಯಾವುದನ್ನು ಇವತ್ತು ಕೇಳ್ತಾ ಇದೀವೋ, ಇವತ್ತು ಯಾವುದನ್ನು ನೀನು ಹೊಂದುತ್ತಾ ಹೋಗ್ತಾ ಇದೀವೋ, ನೀನು ಯಾವುದು ಕೇಳಿ ನಿನ್ನ ಹತ್ರ ಬರ್ತಾ ಇದೀವೋ, ನೀನು ನಿರೀಕ್ಷಿಸಿ ಪ್ರಾರ್ಥನೆ ಮಾಡು, ದೇವರ ಮೇಲೆ ವಿಶ್ವಾಸ ಇಡು. ಒಂದು ದಿನ ಅದೇ ನಿನ್ನ ಹುಡುಕಂತ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಸ್ವಲ್ಪ ಕೊನೆಯದಾಗಿ ನಾವು ಮುಗಿಸಿಕೊಳ್ಳೋದಿದ್ರೆ, ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ನೋಡ್ರಿ, ಮೇಲೆ ಅಲೋ, ರೋಗ ಬಂದಿದ್ಯಾ, ಕಷ್ಟ ಬಂದಿದ್ಯಾ, ಮನೆಯಲ್ಲಿ ಭಯಂಕರವಾದ ಸ್ಥಿತಿ, ಏನಿಲ್ಲದಂಥ ಸ್ಥಿತಿ, ಯಾರು ನಿಮ್ಮನ್ನು ಕಿವಿ ಹೊತ್ಕೊಳ್ಳಿಲ್ಲ. ನೀವು ಚೆನ್ನಾಗಿರುವಾಗ ಎಲ್ಲರೂ ನಿಮ್ಮನ್ನ ಹಂಗ ಹಿಂಗ ಅಂತೇಳಿ ನಿಮ್ಮನ್ನು ಉಪಯೋಗ ಮಾಡಿಕೊಂಡು, ಈಗ ನಿಮ್ಮ ಅನಾರೋಗ್ಯದಲ್ಲಿ, ನಿಮ್ಮ ಕಷ್ಟದಲ್ಲಿ, ನಿಮ್ಮ ಕಣ್ಣೀರಿನಲ್ಲಿ ಯಾರು ನಿಮ್ಮ ಹತ್ರ ಬರ್ತಾ ಇಲ್ವಾ, ಆ ಕಷ್ಟ ಭಯಂಕರವಾಗಿದೆಯಾ, ಡೋಂಟ್ ವೆರಿ. ದೇವರು ಮತ್ತೊಂದು ಅವಕಾಶ ನಿಮಗೆ ಕೊಡ್ತಾನೆ. ಏನು ಗೊತ್ತಾ, ಆ ಕಷ್ಟ ತೀರಿದ ನಂತರ ನಿನ್ನ ಜೀವಿತ ಪರಿಮಳವಾದ ಜೀವಿತ. ಆ ವಾಕ್ಯ ಸ್ವಲ್ಪ 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 ಓಕೆ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯದ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಯೋಗ್ಯ ಸ್ಥಿತಿಗೆ, ಎಲ್ಲರಿಗೂ ಅಯೋಗ್ಯತೆ ಇದನ್ನು ನೀವು ಕಾಣ್ಬೋದು. ಆ ಸೋದನೆ ಹೋದ ನಂತರ ದೇವರು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಅವ್ರ ಮುಂದೆ ನಿಮ್ಮನ್ನು ನೆಲೆಗೊಳಿಸಿ ಆತನು ನಿಮ್ಮನ್ನು ಬಲಪಡಿಸಲಿಕ್ಕೆ ನಾವು ನಂಬೋಣ. ನಮ್ಮನ್ನು ಬಲಪಡಿಸುವ ದೇವಾದಿ ದೇವರೊಬ್ಬರಿದ್ದಾನೆ, ಭಯಪಡ. ನೆಕ್ಸ್ಟ್ ಓಕೆ. ಆತನಿಗೆ ಅಧಿಪತ್ಯವು ಯುಗ ಯುಗಾಂತರಗಳಲ್ಲಿ ಇರಲಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 33-34 ಕೊನೆಯದಾಗಿ 2:33. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಆ ಮಗುವಿಗೆ ವಿಷಯವಾಗಿ ಹೇಳಿದ ಈ ಮಾತುಗಳಿಗೆ, ಯಾವ ಮಗು ಅದು? ಇವತ್ತು ಆ ಮಗು ನಮಗೆ ಒಬ್ಬ ರಕ್ಷಕರು. ಆ ಮಗು ಏನೇನು ಮಾಡಿದೆ ಗೊತ್ತಾ? ಪಾಪಗಳನ್ನು ಕ್ಷಮಿಸಿದೆ, ಪಾಪಿಗಳಿದ್ದಲ್ಲಿ ಹೋಗಿದೆ, ರೋಗಿಗಳನ್ನು ಗುಣಪಡಿಸಿದೆ, ರೋಗಿಗಳಿದ್ದಲ್ಲಿ ಹೋಗಿದೆ, ಬಲಹೀನರನ್ನು ಬಲಪಡಿಸಿದೆ, ಬುದ್ಧಿಹೀನರನ್ನು ಜ್ಞಾನವಂತನಾಗಿ ಮಾಡಿದೆ, ಅಳುವವರ ಕಣ್ಣೀರನ್ನು ಒರೆಸಿದೆ, ಅನಾರೋಗ್ಯದಲ್ಲಿರುವವರನ್ನು ಆರೋಗ್ಯವನ್ನು ಕೊಟ್ಟಿದೆ. ಆ ಮಗುವೆ ನಜರೇತ ಯೇಸು ಕ್ರಿಸ್ತನು. ಆ ವಾಕ್ಯ ನೋಡಿ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಆ ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳಿಗೆ ಅವರ ತಂದೆ ತಾಯಿಗಳು ಆಶ್ಚರ್ಯ ಪಡುತ್ತಿರಲು, ಸೀಮೋನನು ಅವರನ್ನು ಆಶೀರ್ವದಿಸಿ ತಾಯಾದ ಮರಿಯಳಿಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೆ ಅನೇಕರು ಹೇಳುವುದಕ್ಕೂ ಕಾರಣನಾಗಿರುವನು. ಬೀಳುವುದಕ್ಕೂ ಕಾರಣನಾಗಿರುವನು. ಯಾರ ಕಾರಣ? ನೆಕ್ಸ್ಟ್. ಮತ್ತು ಜನರು ಎದುರು ಮಾತನಾಡುವುದಕ್ಕೆ ಗುರುತಾಗಿರುವನು. ಜನರು ಎದುರು ಮಾತನಾಡುವುದಕ್ಕೆ ಕೂಡ ಆತನೇ ಗುರುತಂತ. ಕೊನೆಯದಾಗಿ ಪ್ರಿಯರೇ, ಈ ದಿನ ಅನೇಕರು ದೇವರಿಗೆ ವ್ಯತಿರೇಕವಾಗಿದ್ದಾರೆ. ಯೇಸು ಸ್ವಾಮಿ ಅಂದ್ರೆ ವ್ಯತಿರೇಕವಾಗಿದ್ದಾರೆ. ಕೆಲವರು ನೋಡಿ, ಗಮನಿಸ್ರಿ, ಈ ವಿಡಿಯೋ తీసేస్తావా? కొన్ని మాటలు మాట్లాడతాం.